ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಅವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವು ಇದ್ದೇವೆ. ನಾವು ಆತ್ಮಾಯಣ ಪಯಣದಲ್ಲಿ ಎಲ್ಲಿ ಇದ್ದೇವು ಅಂತಂದ್ರೆ, ನಮ್ಮ ಲೇಖಕರಾಗಿರ್ತಕ್ಕಂಥ ಆತ್ಮಾಯಣದ ಲೇಖಕರಾಗಿರ್ತಕ್ಕಂಥ ಪೀಟರ್ ರೆಶ್ಲೋ ಅವರು 2ನೇ ಬಾರಿಗೆ ಸೂಕ್ಷ್ಮ ಶರೀರಯಾನವನ್ನ ಮಾಡ್ತಾ ಸೂಕ್ಷ್ಮ ಲೋಕಗಳ ಒಂದು ಪಯಣವನ್ನ ಮಾಡ್ತಾ ಇದ್ದಾರೆ. ಈ ಸದ್ಯದಲ್ಲಿ ಸೂಕ್ಷ್ಮ ಲೋಕದ 3ನೆಯ ಹಂತದಲ್ಲಿ ಇರ್ತಕ್ಕಂಥ ಒಂದು ಲೋಕದಲ್ಲಿ ಅವರು ಇದ್ದಾರೆ. ಅಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನ ಅವರು ಪ್ರತ್ಯಕ್ಷವಾಗಿ ಕಂಡು ಅದನ್ನ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. 3ನೆಯ ಹಂತದಲ್ಲಿ, 3ನೆಯ ಸ್ತರದಲ್ಲಿ ಇರ್ತಕ್ಕಂಥ ಒಂದು ಲೋಕದಲ್ಲಿ ಸಾಮಾನ್ಯವಾಗಿ ಸಂಗೀತಗಾರರು, ಈ ವಿಜ್ಞಾನಿಗಳು, ಆಮೇಲೆ ಕಲಾಕಾರರು, ಬುದ್ಧಿವಂತರು ಇರ್ತಕ್ಕಂಥ ಒಂದು ಪ್ರದೇಶ ಅದು ಆಗಿರೋದ್ರಿಂದ ಅಲ್ಲಿ ಕಲಾಕಾರರು ತಮ್ಮ ಶಿಷ್ಯರೊಂದಿಗೆ ದೊಡ್ಡ ದೊಡ್ಡ ಕ್ಯಾನ್ವಾಸ್ಗಳ ಮೇಲೆ ದೊಡ್ಡ ದೊಡ್ಡ ಚಿತ್ರಗಳನ್ನ ಬಿಡಿಸ್ತಾ ಇರೋದನ್ನ 106 ಜನ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದನ್ನ ಇವರು ಗಮನಿಸ್ತಾ ಇದ್ದಾರೆ. ಹಾಗೆಯೇ ಕೂಡ ಸಂಗೀತಗಾರರು ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಎಲ್ಲೂ ಕೇಳದೇ ಇರ್ತಕ್ಕಂಥ ಒಂದು ಸಂಗೀತ ವಾದ್ಯವನ್ನ ನುಡಿಸ್ತಾ ಇರ್ತಕ್ಕಂಥದ್ದನ್ನ ಅವರು ನೋಡಿದ್ದಾರೆ. ಇವೆಲ್ಲವನ್ನ ಗಮನಿಸಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನಾನು ತಮಗೆ ಮೊದಲು ಸಂಗೀತದ ಒಂದು ಜ್ಞಾನ ಅಲ್ಪ ಮಟ್ಟಿಗೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಥವಾ ತಕ್ಕ ಮಟ್ಟಿಗೆ ಇದೆ ಅಂತ ಹೇಳಿ ಅವರು ತಿಳ್ಕೊಂಡಿರ್ತಾರೆ. ಆದ್ರೆ ಇದನ್ನ ಗಮನಿಸಿದಾಗ ನನ್ನ ಜ್ಞಾನ ಏನೇನೋ ಸಾಕಾಗೋದಿಲ್ಲ, ನನಗೆ ಸಂಗೀತದ ಯಾವ ಗಂಧಗಾಳಿಯೂ ಇಲ್ಲ ಅಂತಕ್ಕಂಥ ಒಂದು ಅನುಭವ ಅವರಿಗೆ ಬರುತ್ತೆ. ಆಮೇಲೆ ಏನು ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ನಾನು ಶರೀರ ತ್ಯಾಗ ಮಾಡಿದ ನಂತರ, ದೇಹ ತ್ಯಾಗ ಮಾಡಿದ ನಂತರ ಈ ಸೂಕ್ಷ್ಮ ಲೋಕಕ್ಕೆ ಬಂದಾಗ ನಾ ಇಂಥ ಜನರ ಜೊತೆಗೆ ಇದ್ದು ಸಂಗೀತವನ್ನ ಕಲಿಯಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ಅವರು ತೆಗೆದುಕೊಳ್ತಾರೆ. ಹಾಗೆ ದುರದೃಷ್ಟದ ಒಂದು ಸಂಗತಿ ಅಂತಂದ್ರೆ, ಭೂಮಿಯ ಮೇಲೆ ಈ ಮಹಾನ್ ಕಲಾವಿದರು, ಮಹಾನ್ ಸಂಗೀತಗಾರರು ಸಾಮಾನ್ಯರಿಗೆ ನಿಲುಕದೇ ಇರ್ತಕ್ಕಂಥವ್ರಾಗಿರ್ತಾರೆ. ಅವರು ಕೇವಲ ಹಣ ಗಳಿಕೆಯಲ್ಲೇ ತೊಡಗಿಕೊಂಡಿರ್ತಾರೆ ಅಂತಕ್ಕಂಥ ಮಾತನ್ನ ನಿನ್ನೆ ಹೇಳಿದ್ದಾರೆ. ಇನ್ನು ಮುಂದುವರಿಯುತ್ತಾ ನಾವು ಹೇಗೆ ಒಳಗೆ ಬಂದೆವೋ ಹಾಗೆ ಯಾವುದೇ ಅನುಮತಿ ಇಲ್ಲದೇನೆ ಹೊರ ಬಂದೆವು. ಅಲ್ಲಿ ಒಳಗಡೆ ಬಂದು ಏನೇನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ಗಮನಿಸಿ ಅವ್ರು ಹೇಗೆ ಒಳಗ್ ಹೋದ್ರೋ ಹಾಗೇನೆ ಯಾರ ಅನುಮತಿಯೂ ಇಲ್ಲದೇನೆ ಅವ್ರು ಹೊರಗೆ ಬರ್ತಾರೆ. ಇವ್ರು ಮತ್ತೆ ಹೊರಗೆ ಬರುತ್ತಿದ್ದಂತೆ ಚಾಪ್ಮನ್ ಪುನಃ ಪಿಯಾನೋ ನುಡಿಸ್ಲಿಕ್ಕೆ ಆರಂಭಿಸಿದನು. ನಾವು ಬಾಗಿಲು ಬಂದು ಮಾಡಿದೆವು. ಮತ್ತೆ ಇವ್ರು ಹೊರಗೆ ಬರ್ತಾ ಇದ್ದ ಹಾಗೆ ಅಲ್ಲಿ ಒಳಗಿರ್ತಕ್ಕಂಥ ಸಂಗೀತಗಾರ ಮತ್ತೆ ಪಿಯಾನೋ ನುಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇವ್ರ ಬಾಗಿಲನ್ನ ಬಂದ್ ಮಾಡ್ಕೊಂಡು ಒಂದು ಓಣಿಯಲ್ಲಿ ಬರ್ತಾರಂತ. ಒಳಗಿನ ಯಾವುದೇ ಧ್ವನಿ ಕೇಳಿ ಬರುತ್ತಿರ್ಲಿಲ್ಲ. ಪಕ್ಷಿಗಳ ಕಲರವ ಕೇಳಿ ಬರ್ತಾ ಇತ್ತು. ಯಾವುದೋ ಒಂದು ಓಣೆಯಲ್ಲಿ ಬರ್ತಾರೆ, ಒಂದು ಗಲ್ಲಿಯಲ್ಲಿ ಬರ್ತಾರೆ. ಅಲ್ಲಿ ಯಾವ ಸಂಗೀತದ ಧ್ವನಿನೂ ಕೇಳ್ತಾ ಇರೋದಿಲ್ಲ, ಆದ್ರೆ ಪಕ್ಷಿಗಳ ಕಲರವ ಕೇಳಿ ಬರ್ತಾ ಇತ್ತು. ಬೇರೆ ಬೇರೆ ಬಣ್ಣಗಳ ಈ ಪಕ್ಷಿಗಳು ಉದ್ಯಾನವನದಲ್ಲಿ ಅಷ್ಟೇ ಅಲ್ಲದೇನೆ ಒಳಗೂ ಕುಣಿದು ಕುಪ್ಪಳಿಸ್ತಾ ಇದ್ವು. ಇವು ಕೇವಲ ಉದ್ಯಾನವನದಲ್ಲಿ ಅಷ್ಟೇ ಅಲ್ಲದೇನೆ ಬಣ್ಣ ಬಣ್ಣದ ಪಕ್ಷಿಗಳೇನವಲ್ಲ, ಇವು ಮನೆಯ ಒಳಗಡೆಯೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ವು. ಈ ಸ್ಥಾನವು ಸೂಕ್ಷ್ಮ ಲೋಕದ ಈ ಸ್ತರದ ಅತಿ ದೊಡ್ಡ ಕಲಾ ವಿದ್ಯಾಲಯವಾಗಿದೆ ಮತ್ತು ಸ್ಥಾಯಿ ನಿವಾಸಿಗಳಲ್ಲಿ 106 ಜನರು ತಮ್ಮ ಹೆಚ್ಚಿನ ಸಮಯವನ್ನ ತಮಗೆ ಇಷ್ಟವಾದ ಕಲೆಗಳನ್ನು ಕಲಿಯಲು ಕಳೆಯುತ್ತಾರೆ ಅಂತ ಹೇಳ್ತಾರೆ. ಇದು ಎಂಥದ್ದು ಅಂತಂದ್ರೆ, ಈ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಒಂದು ಬಹುದೊಡ್ಡ ಕಲಾ ಮಹಾವಿದ್ಯಾಲಯ ಆಗಿರ್ತದ. ಇಲ್ಲಿ ಅನೇಕ ಸ್ಥಾಯಿ ನಿವಾಸಿಗಳು ಅಂತಂದ್ರೆ ಸೂಕ್ಷ್ಮ ಲೋಕದಲ್ಲಿ
ಪರ್ಮನೆಂಟ್ ಆಗಿ ಇರ್ತಕ್ಕಂಥ ಸ್ಥಾಯಿ ನಿವಾಸಿಗಳು 106 ಜನರು ತಮ್ಮ ಹೆಚ್ಚಿನ ಸಮಯವನ್ನ ತಮಗೆ ಇಷ್ಟವಾಗಿರ್ತಕ್ಕಂತಹ ಕಲೆಯನ್ನ ಕಲಿಯೋದ್ರಲ್ಲಿ, ಸಂಗೀತವನ್ನ ಕಲಿಯೋದ್ರಲ್ಲಿ ಅವರು ಕಾಲವನ್ನ ಕಳೀತಾ ಇರ್ತಾರೆ. ದೊಡ್ಡ ದೊಡ್ಡ ಕಲಾಕಾರರು ಯಾರು ಕಲೀಲಿಕ್ಕೆ ಇಚ್ಛೆ ಇದೆಯೋ ಅವರಿಗೆ ಕಲಿಸ್ಲಿಕ್ಕೆ ಸದಾ ಸಿದ್ಧರಾಗಿರ್ತಾರಂತೆ. ಇಲ್ಲಿ ದಿನ ರಾತ್ರಿ ಹಾಗೂ ದಣಿವು ಅನ್ನೋದು ಇಲ್ಲವೇ ಇಲ್ಲ. ಸೂಕ್ಷ್ಮ ಲೋಕದಲ್ಲಿ ದಿನ ರಾತ್ರಿ ಅಂತಕ್ಕಂಥದ್ದಿಲ್ಲ, ಸಮಯದ ಯಾವ ಅಭಾವವೂ ಇಲ್ಲ, ದಣಿವು ಅಂತಕ್ಕಂಥದ್ದು ಇಲ್ಲ. ಅದರಿಂದ ಕಲಿಯುವವರಿಗೆ ಯಾವಾಗಲೂ ಕಲಿಯುವ ಅವಕಾಶ ಇಲ್ಲಿ ಇದ್ದೇ ಇರ್ತದ ಅಂತ ಹೇಳಿ ಅವರ ಮಿತ್ರರು ಹೇಳ್ತಾರೆ. ಜನರು ಇಲ್ಲಿ ಕಲಿಯಲು ಹಾಗೂ ಅಭ್ಯಾಸ ಮಾಡಲು ತಮ್ಮ ದಿನ, ತಿಂಗಳು ಹಾಗೂ ವರ್ಷಗಳನ್ನು ಕಳೆಯಲಿಕ್ಕಿಲ್ಲ ತಾನೇ ಎಂದು ನಾನು ಕೇಳಿದೆ. ಅದಕ್ಕೆ ಅವನು ಹೌದು, ಅವರು ಹಾಗೆಯೇ ಮಾಡುತ್ತಾರೆ. ಜನರು ಇವೆಲ್ಲವನ್ನ ಕಲೀಲಿಕ್ಕೆ ದಿನ, ತಿಂಗಳು, ವರ್ಷ ಲೆಕ್ಕನೇ ಇಲ್ಲ, ಎಷ್ಟು ದಿವಸ ಕಳೀತಾರೋ ಅಷ್ಟು ದಿವಸ ಅಲ್ಲಿ ಕಳೀತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವರು ದಣಿಯೋದಿಲ್ಲ ಮತ್ತು ಅವರಿಗೆ ಸಮಯದ ಕೊರತೆನೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕಾಗಿ ಅವರಿಗೆ ಖುಷಿ ಎನಿಸುವಂತಹ ಯಾವುದೇ ಒಂದು ಕೆಲಸದಲ್ಲಿ ಅವರು ತೊಡಕೊಂಡಿರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನೀನು ಭೌತಿಕ ಜಗತ್ತಿನ ನಿನ್ನ ಅನುಭವಗಳನ್ನ ನೆನಪಿಸಿಕೋ. ಭೂಮಿಯ ಮೇಲೆ ಭೌತಿಕ ಜಗತ್ತಿನ ನಿನ್ನ ಅನುಭವವನ್ನ ನೆನಪಿಸ್ಕೊ. ನಿನಗಿಷ್ಟವಾಗಿರ್ತಕ್ಕಂಥ ಕೆಲಸವನ್ನ ನೀನು ಮಾಡ್ತಾ ಇರ್ತೀಯ. ಆದ್ರೆ ಆ ಕೆಲಸ ಒಳ್ಳೆಯದಿದ್ರೂ ಕೂಡ, ಅದನ್ನ ಮಾಡ್ಬೇಕು ಅಂತಕ್ಕಂಥ ಆಸಕ್ತಿ ಇದ್ರೂ ಕೂಡ ದೇಹ ಕೆಲವು ಸಮಯ ಆದ ತಕ್ಷಣ ಅದು ದಣಿತದ, ಅದಕ್ಕೆ ವಿಶ್ರಾಂತಿ ಅವಶ್ಯಕತೆ ಇರ್ತದ. ಹೀಗಾಗಿ ನೀವು ಕೆಲಸವನ್ನ ನಿಲ್ಲಿಸ್ತೀರಿ. ಆದ್ರೆ ಇಲ್ಲಿ ಹಾಗೆ ಆಗುವುದಿಲ್ಲ. ಇಲ್ಲಿ ಯಾವುದೇ ರೀತಿಯ ದಣಿವು ಅಂತಕ್ಕಂಥದ್ದು ಇಲ್ಲ, ಸಮಯ ಅಂತಕ್ಕಂಥದ್ದು ಇಲ್ಲ. ಸಮಯಕ್ಕೆ ಸರಿಯಾಗಿ ನೀನು ಮನೆಗೆ ತಲುಪಲೇಬೇಕು ಅಂತಕ್ಕಂಥ ಅನಿವಾರ್ಯತೆ ಇಲ್ಲ. ಇಲ್ಲಿ ನಿನ್ನ ಹೆಂಡತಿ ಮಕ್ಕಳು ನಿನ್ನ ದಾರಿಯನ್ನ ಕಾಯ್ತಾ ಇಲ್ಲ. ನಿನಗೆ ಯಾವುದೇ ರೀತಿಯ ಜವಾಬ್ದಾರಿಗಳು, ಕರ್ತವ್ಯಗಳು ಕೂಡ ಇಲ್ಲಿ ಇಲ್ಲ. ಸೂಕ್ಷ್ಮ ಲೋಕದಲ್ಲಿ ಇಂಥ ಯಾವ ಅವರೋಧಕವಾಗಿರ್ತಕ್ಕಂಥ ಗಡಿಗಳು ಇಲ್ಲವೇ ಇಲ್ಲ. ಅಡ್ಡ ಬರ್ತಕ್ಕಂಥ ಯಾವುದೇ ಅಡೆತಡೆಗಳು ಈ ಸೂಕ್ಷ್ಮ ಲೋಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಎಲ್ಲರೂ ತಮಗೆ ಪ್ರಿಯವೆನಿಸಿದ ಕೆಲಸಗಳನ್ನ ಮಾಡ್ತಾರೆ. ಕೆಲಸಕ್ಕೆ ಎಷ್ಟು ಸಮಯ ತಗಲುತ್ತದೆ ಅನ್ನೋದ್ರ ಕಡೆಗೆ ಅನ್ನೋದ್ರ ಕಡೆಗೆ ಗಮನ ಹರಿಸುವ ಅವಶ್ಯಕತೆನೆ ಅವ್ರಿಗೆ ಇರೋದಿಲ್ಲ. ನಂತರ ತಮ್ಮ ಭಾರತೀಯ ಗೆಳೆಯ ತನಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಇವರಿಂದ ಅನುಮತಿಯನ್ನ ಪಡೆದು, ನೀನು ಇಲ್ಲಿ ಎಲ್ಲಿ ಹೋಗ್ಬೇಕನ್ನಿಸ್ತೋ ಅಲ್ಲೆಲ್ಲ ನೀನು ಹೋಗು, ನಿನ್ನ ಕೆಲಸದಲ್ಲಿ ಯಾರೂ ಮೂಗು ತೋರಿಸೋದಿಲ್ಲ. ಈ ಭುವನದಂತೆಯೇ ಇಲ್ಲಿ ಇನ್ನೂ ಬಹಳಷ್ಟು ಇವೆ, ಅಲ್ಲೆಲ್ಲ ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ಯೋಗ್ಯವಾಗಿರ್ತದ. ನಾನು ನನ್ನ ಕೆಲಸವನ್ನ ಮುಗಿಸ್ಕೊಂಡು ಮರಳಿ ಬರ್ತೀನಿ, ಅಲ್ಲಿಯವರೆಗೆ ನೀನು ಅವೆಲ್ಲವುಗಳನ್ನ ನೋಡ್ತಾ ಇರು, ನಿನಗೆ ಬೋರ್ ಆಗುವುದಿಲ್ಲವೆಂದು ನಾನು ನಂಬಿದ್ದೇನೆ ಅಂತ ಹೇಳಿ ಹೊರಟು ಹೋಗ್ತಾರೆ. ಅವರು ಹೋದ ನಂತರ ಪೀಟರ್ ರೆಶ್ಲೋ ಅವರು ಆ ಭವನವನ್ನ ನೋಡ್ತಾರೆ. ಆ ಭವನದಲ್ಲಿ 3 ಮಹಡಿಗಳು ಇರ್ತವೆ. 3 ಮಹಡಿಗಳನ್ನ ಹೊಂದಿದೆ ಅಂತ ಹೇಳಿ ಹೊರಗಿನಿಂದ ಅವ್ರಿಗೆ ಗೊತ್ತಾಗ್ತದ. ಇವುಗಳಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಅಡ್ಡಾಡಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಮೊಟ್ಟ ಮೊದಲು ನಾನು ಕೆಳಗಿನ ಕೆಲವು ಕೋಣೆಗಳಲ್ಲಿ ಹೋದೆನು. ಕೆಳಗೆ ಇರ್ತಕ್ಕಂಥ ಕೆಲವು ಕೋಣೆಗಳಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ಕೋಣೆಯಲ್ಲಿ ಒಬ್ಬ ಮೂರ್ತಿಕಾರನು ತನ್ನ ಕೆಲವು ಶಿಷ್ಯರನ್ನು ಒಟ್ಟುಗೂಡಿಸಿಕೊಂಡು ಮೂರ್ತಿಯಲ್ಲಿ ಹೇಗೆ ಒಂದು ತಿರುವು ಗೋಳಾಕಾರವನ್ನು ತರಬಹುದೆಂಬುದನ್ನು ವಿವರಿಸ್ತಾ ಇರ್ತಾನೆ. ಅಲ್ಲಿ ಒಬ್ಬ ಶಿಲ್ಪ ಕಲಾಕಾರ ಇರ್ತಾನೆ, ಒಂದು ಮೂರ್ತಿಯನ್ನ ತಯಾರು ಮಾಡ್ತಾ ಇರ್ತಾನೆ. ಅವನು ತನ್ನ ಕೆಲವು ಶಿಷ್ಯರನ್ನ ಕೂಡಿಸ್ಕೊಂಡು ಅಲ್ಲಿ ಆ ಮೂರ್ತಿಯಲ್ಲಿ ತಿರುವು ಗೋಳಾಕಾರವನ್ನ ಹೇಗೆ ತರಬಹುದು ಅಂತಕ್ಕಂಥದ್ದನ್ನ ವಿವರಿಸ್ತಾ ಇರ್ತಾನೆ. ಅಲ್ಲಿ ನಿಂತು ಅವರ ಮಾತುಗಳನ್ನ ಇವರು ಕೇಳ್ತಾರೆ. ಅವನ ಶಿಷ್ಯರೆಲ್ಲ ಮೌನವಾಗಿ ಇವರ ಕಡೆ ನೋಡಿ ಅಷ್ಟೇ ಮುಗುಳ್ನಗ್ತಾರಂತೆ. ಆದ್ರೆ ಇವರು ಬಂದಿರ್ತಕ್ಕಂಥದ್ದ ಇವರ ಉಪಸ್ಥಿತಿಯ ಬಗ್ಗೆ ಅವರು ಯಾವ ತಕರಾರನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇವರು ಬಂದು ನಿಂತಿರೋದು ಅವ್ರಿಗೆ ಯಾವುದೇ ರೀತಿಯ ಅಡಚಣೆ ಅಂತ ಹೇಳಿ ಅನಿಸ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನೊಂದು ಕೋಣೆಯಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ 4 ವಾದಕರ ತಂಡ ಒಂದು ಅಭ್ಯಾಸ ಮಾಡ್ತಾ ಇರ್ತದೆ. 4 ಸಂಗೀತ ವಾದಕರ ತಂಡ ಅಭ್ಯಾಸ ಮಾಡ್ತಾ ಇರ್ತದೆ. ಇನ್ನೊಂದು ಕೋಣೆಯಲ್ಲಿ ವಯಲಿನ್ ವಾದಕನೊಬ್ಬ ವಿಶೇಷ ವಾದ್ಯವೊಂದನ್ನು ತಯಾರಿಸುವುದರಲ್ಲಿ ಮಗ್ನನಾಗಿರ್ತಾನೆ. ಇನ್ನೊಂದು ಕೋಣೆಯಲ್ಲಿ ವಯಲಿನ್ ವಾದಕ ಒಬ್ಬ ವಿಶೇಷ ವಾದ್ಯವೊಂದನ್ನ ತಯಾರಿಸುವಲ್ಲಿ, ಹೊಸ ಹೊಸ ವಾದ್ಯಗಳನ್ನು ತಯಾರಿಸುವಲ್ಲಿ ಇಲ್ಲಿ ಮಗ್ನರಾಗಿರ್ತಾರೆ. ಅವನೆದುರಿಗೆ ಬಹಳಷ್ಟು ವಾದ್ಯ ಯಂತ್ರಗಳು ಇಡಲ್ಪಟ್ಟಿದ್ದವು. ನನ್ನ ಜಗತ್ತಿನ ಯಾವುದೋ ಒಂದು ಅಕಾಡೆಮಿಯಲ್ಲಿ ಇದ್ದಂತೆ ನನಗನ್ನಿಸ್ತು. ಅದೆಲ್ಲವನ್ನ ನೋಡಿದಾಗ ಎಷ್ಟು ವೆರೈಟಿ ಆಫ್ ವಾದ್ಯಗಳು, ವಿವಿಧ ಪ್ರಕಾರದ ವಾದ್ಯಗಳು ಇರ್ತವೆ. ಅದನ್ನ ನೋಡಿದಾಗ ಈ ಭೂಮಿಯ ಮೇಲೆ ಯಾವುದೋ ಒಂದು ಅಕಾಡೆಮಿಯನ್ನ ನೋಡಿದ ಹಾಗೆ ಅವ್ರಿಗೆ ಅನಿಸ್ತದ. ಆದ್ರೆ ಒಂದೇ ಒಂದು ವ್ಯತ್ಯಾಸ, ಭೂಮಿಯಲ್ಲಿ ಇರ್ತಕ್ಕಂಥ ಇರೋದಕ್ಕೂ ಮತ್ತು ಇಲ್ಲಿಗೂ ಒಂದೇ ಒಂದು ವ್ಯತ್ಯಾಸ ಅಂತಂದ್ರೆ, ಇಲ್ಲಿ
ಯಾವುದೇ ರೀತಿಯ ಗಡಿಬಿಡಿ ಇರ್ಲಿಲ್ಲ, ಯಾವುದೇ ರೀತಿಯ ಅವಸರ ಅಂತಕ್ಕಂಥದ್ದಿಲ್ಲ, ಗಡಿಬಿಡಿ ಅಂತಕ್ಕಂಥದ್ದಿಲ್ಲ. ಕಲೆಯ ಎಲ್ಲ ಪ್ರಕಾರಗಳು ಅಲ್ಲಿ ಉಪಲಬ್ಧ ಇದ್ದವು ಮತ್ತು ಎಲ್ಲರೂ ಕಲಿಯುವಾಗಲೂ ಬಹಳ ಸಂತೋಷದಿಂದ ಇದ್ರು. ಕಲೆಯ ಎಲ್ಲ ಪ್ರಕಾರಗಳು ಅಲ್ಲಿ ಇರ್ತಾವು. ಮತ್ತು ಪ್ರತಿಯೊಬ್ಬರು ಕಲಿಯುವಾಗ ಬಹಳಷ್ಟು ಸಂತೋಷದಿಂದ ಕಲಿತಾ ಇದ್ರು. ನಾನು ಇಂಗ್ಲೆಂಡಿನ ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ ನಲ್ಲಿ ನೋಡಿದಂತೆ ಇಲ್ಲಿ ಯಾರೂ ಒತ್ತಡದಿಂದ ಇರ್ಲಿಲ್ಲ. ಇವರು ಇಂಗ್ಲೆಂಡಿನ ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ ನಲ್ಲಿ ಏನ ನಡೀತಾ ಇರ್ತದ ಅಂತಕ್ಕಂಥದ್ದನ್ನ ನೋಡಿರ್ತಾರೆ. ಅಲ್ಲಿ ತುಂಬಾ ಒತ್ತಡದಿಂದ ಅಲ್ಲಿರ್ತಕ್ಕಂಥ ಸದಸ್ಯರು, ಸಂಗೀತಗಾರರು ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಒತ್ತಡ, ಅಂಥ ಗಡಿಬಿಡಿ ಅಂತಕ್ಕಂಥದ್ದು ಇಲ್ಲಿ ಇರ್ಲಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಿನ ಮೇಲೆ ನಾನು ಮೇಲೆ ಹೋದೆ. ಇವೆಲ್ಲ ಮುಗಿದ ತಕ್ಷಣ ಅವರು ಮೇಲೆ ಹೋಗ್ತಾರೆ. ಇಲ್ಲಿ ಇನ್ನೂ ಒಳ್ಳೆಯದನಿಸ್ತು. ನಾನೊಂದು ಬಾಗಿಲನ್ನು ತೆರೆಯುತ್ತಿದ್ದಂತೆಯೇ ಒಂದು ಕೋಣೆಯ ಒಳಗೆ ಪ್ರವೇಶಿಸಿದೆ. ಇಲ್ಲಿ ಒಂದು ಮೇಲಿನ ಅಂತಸ್ತಿಗೆ ಬರ್ತಾರೆ. ಅಲ್ಲಿ ಇನ್ನೂ ಒಳ್ಳೆಯದು ಅಂತ ಅನಿಸ್ತದ. ಅಲ್ಲಿ ಹೋಗಿ ಬಾಗಿಲನ್ನ ತೆರೀತಾರ ಅವ್ರು. ಯಾಕಂದ್ರೆ ಅಲ್ಲಿ ಬಾಗಿಲನ್ನ ತೆರೆಯುವ ಅವಶ್ಯಕತೆ ಇತ್ತು ಅಂತ ಹೇಳ್ತಾರೆ. ಆರಪಾರಾಗಿ ಆ ಬಾಗಿಲನ್ನ ದಾಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಹೀಗಾಗಿ ಬಾಗಿಲನ್ನ ತೆರೆದು ಒಂದು ಕೋಣೆಯ ಒಳಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ಒಂದು ಸೋಫಾದ ಮೇಲೆ ಒಂದು ಪಿಯಾನೋದ ಎದುರಿಗೆ ಒಬ್ಬ ಹುಡುಗಿ ಕುಳಿತಿರ್ತಾಳೆ. ಒಬ್ಬ ಮಹಿಳೆ, ಒಬ್ಬ ಹುಡುಗಿ ಒಬ್ಬಳು ಕುಳಿತುಕೊಂಡಿರ್ತಾಳೆ. ಅದನ್ನ ನೋಡ್ತಾರೆ. ಒಂದು ಸಂಗೀತ ರಚನೆಯನ್ನ ಹಿಡಿದುಕೊಂಡು ಅದರ ಅಧ್ಯಯನ ಮಾಡ್ತಾ ಇರ್ತಾಳೆ. ಅವಳು ಯಾವುದೋ ಒಂದು ಸಂಗೀತ ರಚನೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಅದರ ಅಭ್ಯಾಸವನ್ನ ಅವಳು ಮಾಡ್ತಾ ಇರ್ತಾಳೆ. ನಾನು ಒಳಗೆ ಪ್ರವೇಶಿಸುತ್ತಿದ್ದಂತೆ ಅವಳು ತಲೆ ಎತ್ತಿ ನೋಡ್ತಾಳೆ. ಆಗ ನಾನು ಅವಳನ್ನ ತಕ್ಷಣವೇ ಗುರುತಿಸಿದೆ. ಅವಳು ತಲೆ ಎತ್ತಿ ಮೇಲೆ ನೋಡಿದಾಗ ಪೀಟರ್ ರೆಶ್ಲೋ ಅವರು ಅವಳನ್ನ ತಕ್ಷಣವೇ ಗುರುತಿಸ್ತಾರೆ. ಅವಳು ಡೆಫ್ನಿ ಹೀಲಿಯರ್ ಇದ್ದಳು. ಡೆಫ್ನಿ ಹೀಲಿಯರ್ ಅಂತಕ್ಕಂಥ ಒಬ್ಬ ಮಹಿಳೆ ಅವಳು ಇರ್ತಾಳೆ. ಅವಳನ್ನ 1935ರಲ್ಲಿ ಇಂಗ್ಲೆಂಡಿನ ಒಂದು ಗಾಲ್ಫ್ ಮೈದಾನದಲ್ಲಿ ಇವರು ನೋಡಿರ್ತಾರೆ. 1935ರಲ್ಲಿ ಇಂಗ್ಲೆಂಡಿನ ಒಂದು ಗಾಲ್ಫ್ ಮೈದಾನದಲ್ಲಿ ಗಾಲ್ಫ್ ಆಟವನ್ನ ಆಡುವಾಗ ಇವರ ಎದುರಾಳಿ ಅವರಿಗೆ ಪರಿಚಯ ಇರ್ತಕ್ಕಂಥವಳಾಗಿರ್ತಾಳೆ. ಅವಳ ಪರಿಚಯವನ್ನು ಅವರು ಮಾಡ್ತಿರ್ತಾರೆ. ಅಂದು ಆ ಗಾಲ್ಫ್ ಮೈದಾನದಲ್ಲಿ ನೋಡಿದ್ದೇನು. ಅಂದು ಆಡುತ್ತಿದ್ದ ನನ್ನ ಎದುರಾಳಿ ಆಟಗಾರನು ಅವಳನ್ನು ಚೆನ್ನಾಗಿ ಬಲ್ಲವನಾಗಿದ್ದನು. ಅವನು ನಮ್ಮನ್ನು ಪರಿಚಯಿಸಿದನು. ಅವರು ಇವಳನ್ನ ಪರಿಚಯ ಮಾಡ್ತಾರೆ. ಮತ್ತು ಆ ಪರಿಚಯದ ನಂತರ ಇವರು ಸಾಕಷ್ಟು ಅವಳ ಜೊತೆಗೆ ಸಂಭಾಷಣೆಯನ್ನ ಮಾಡ್ತಾ ಇರ್ತಾರೆ, ತೊಡಗಿರ್ತಾರೆ. ಆ ರಜೆಯ ದಿನಗಳಲ್ಲಿ ನಾನು ಅವಳನ್ನು ಎಷ್ಟೋ ಸಲ ಅವಳನ್ನ ಮದುವೆಯಾಗಬೇಕೆಂದು ಕೇಳಬೇಕೆಂದುಕೊಂಡಿದ್ದೆ. ಎಷ್ಟೋ ಸಲ ಅವಳನ್ನ ನಾನು ನಿನ್ನ ಮದುವೆ ಆಗ್ಬೇಕಂತೀನಿ ಅಂತ ಹೇಳಿ ಕೇಳ್ಬೇಕಂತಿರ್ತಾರೆ. ಅವಳನ್ನ ಒಳಗೊಳಗೆ ಪ್ರೀತಿ ಮಾಡ್ತಾ ಇರ್ತಾರೆ. ನಾನು ಅವಳನ್ನ ಪ್ರೀತಿಸುತ್ತಿದ್ದೇನೆ ಎಂದು ನನಗನಿಸ್ತಾ ಇತ್ತು. ಆದ್ರೆ ಅವರಿಂದ ಆ ರೀತಿ ಕೇಳಲಿಕ್ಕೆ ಆಗೋದಿಲ್ಲ. ನಿನ್ನನ್ನ ಮದುವೆ ಆಗ್ತೇನೆ ಅಂತ ಹೇಳಿಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಇವರು ಹಣಕಾಸಿನ ಒಂದು ತೊಂದರೆಯಲ್ಲಿ ಇದ್ರು. ಫೈನಾನ್ಷಿಯಲಿ ಅಷ್ಟು ಸಬಲರಾಗಿ ಇರ್ಲಿಲ್ಲ. ಯಾಕಂದ್ರೆ ಸಾಂಸಾರಿಕ ಜೀವನವನ್ನ ನಡೆಸುವಷ್ಟು ಹಣ ನನ್ನಲ್ಲಿ ಇರಲಿಲ್ಲ ಅಂತ ಹೇಳಿ ನಾನು ಆ ಮಾತನ್ನ ಅವಳಿಗೆ ಕೇಳಲಿಲ್ಲ ಅಂತ ಹೇಳ್ತಾರೆ. ಸಾಂಸಾರಿಕ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮೊದಲು ನನ್ನ ಕಾರ್ಯದಲ್ಲಿ ನಾನು ಉತ್ತುಂಗವನ್ನು ತಲುಪಬೇಕು, ನಾನು ಇನ್ನು ಹೆಚ್ಚಿನ ಒಂದು ಗಳಿಕೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಮುಂದೆ ಅವರು ಶ್ರೀಲಂಕಾಕ್ಕೆ ಮರಳಿ ತಮ್ಮ ಬದುಕನ್ನ ಕಟ್ಟಿಕೊಳ್ತಾರೆ. ಅಲ್ಲಿ ಹೋದ ನಂತರವೂ ಕೂಡ, ಶ್ರೀಲಂಕಾಕ್ಕೆ ಹೋದ ನಂತರವೂ ಕೂಡ 2 ವರ್ಷಗಳವರೆಗೆ ಅವರಿಬ್ಬರ ನಡುವೆ ಪತ್ರ ವ್ಯವಹಾರ ನಡೀತಾ ಇರ್ತದಂತ. ಆಮೇಲೆ ಆ ವ್ಯವಹಾರ ನಿಂತು ಹೋಯಿತು. ಅವಳಿಗೆ ನಿಮೋನಿಯಾ ಆಗಿತ್ತು. ಅದರಿಂದ ಅವಳು ಮರಣ ಹೊಂದಿದಳು ಎಂಬುದನ್ನ ಅವಳ ತಾಯಿಯಿಂದ ಕೇಳಿ ನನಗೆ ಬಹಳ ದುಃಖವಾಯಿತು. ಮುಂದೆ ಕೆಲವು ದಿವಸಗಳಲ್ಲಿ ಅವಳಿಗೆ ನಿಮೋನಿಯಾ ಆಗಿ ಮರಣವನ್ನ ಅಪ್ಪಿದಳು ಅಂತಕ್ಕಂಥ ಸಂಗತಿಯನ್ನ ಅವಳ ತಾಯಿ ತಿಳಿಸ್ತಾರೆ. ಅದನ್ನ ಕೇಳಿ ಇವನಿಗೆ ತುಂಬಾ ದುಃಖ ಆಗ್ತದ. ಅವಳ ತಾಯಿಗೆ ನಾನು ಸಾಂತ್ವನ ಪತ್ರವನ್ನು ಕೂಡ ಬರೆದಿದ್ದೆ ಅಂತ ಹೇಳ್ತಾರೆ. ಆಮೇಲೆ ಅವಳ ಪರಿವಾರದೊಂದಿಗೆ ಯಾವುದೇ ಸಂಬಂಧ ಇರಲಿಲ್ಲ. ಅಷ್ಟಾಗಿಂದ ಅವರ ಜೊತೆಗೆ ಯಾವುದೇ ಸಂಬಂಧ ಇರ್ಲಿಲ್ಲ. ಇಲ್ಲಿ ಈಗ ಡೆಫ್ನಿ ಮೊದಲಿಗಿಂತಲೂ ಹೆಚ್ಚು ಖುಷಿಯಿಂದ ನನ್ನೆದುರೇ ಕುಳಿತುಕೊಂಡಿದ್ದಳು. ಮೊದಲು ಭೂಮಿಯ ಮೇಲೆ ಇದ್ದಾಗಿನ್ಕಿಂತಲೂ ಹೆಚ್ಚು ಖುಷಿಯಾಗಿ, ಹೆಚ್ಚು ಸಂತೋಷದಿಂದ ಇವನ ಎದುರಿಗೆ ಕುಳಿತುಕೊಂಡಿರ್ತಾಳೆ. ನೋಡೋದಕ್ಕೆ ಹಾಗೇ ಇದ್ದಳು. ಯಾಕಂದ್ರೆ ಇದು ಕಲ್ಪನಾ ಲೋಕ. ಯಾವ ರೂಪವನ್ನ ಅವ್ರು ನೋಡಿರ್ತಾರೆ ಆ ರೂಪದಲ್ಲಿನೇ ಅವರು ಇವರಿಗೆ ಕಾಣ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಹೀಗಾಗಿ ಅವಳು ಮೊದಲು ಇವನಿಗೆ ಭೇಟಿಯಾದಾಗ ಹೇಗಿದ್ಲು ಹಾಗೆ ಇವರಿಗೆ ಕಾಣಿಸ್ತಾ ಇದ್ಲು. ಅವಳ ಮುಖದಲ್ಲಿ ಸಂತೋಷದ ಹಾಗೂ ಸಂತೃಪ್ತಿಯ ಭಾವ ತುಳುಕ್ತಾ ಇತ್ತು. ನನ್ನನ್ನು ನೋಡಿದ ಮೇಲಂತೂ ಅವಳ ಸಂತೋಷ ಇಮ್ಮಡಿ ಆಯ್ತು ಅಂತ ಹೇಳ್ತಾರೆ. ನನ್ನನ್ನ ನೋಡಿದ ಮೇಲೆ ಆ ಸಂತೋಷ ಇನ್ನೂ ಹೆಚ್ಚಾಯ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಡೆಫ್ನಿ, ನನ್ನ ಪ್ರಿಯ ಡೆಫ್ನಿ,
ನೀನೇ ಇರುವೆ ತಾನೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊತಾರ ಅವ್ರು. ಅವಳ ಕೈ ಹಿಡಿದು ಡೆಫ್ನಿ, ನನ್ನ ಪ್ರಿಯ ಡೆಫ್ನಿ, ನೀನೇ ಇರುವೆ ತಾನೆ ಅಂತ ಹೇಳಿ ಕೇಳ್ತಾರೆ. ಹೌದು, ನಾನೇ ಇದ್ದೇನೆ, ಆದ್ರೆ ನೀನು ಇಲ್ಲೇನು ಮಾಡುತ್ತಿರುವೆ? ಅವಳಿಗೆ ಆಶ್ಚರ್ಯ, ಇವನು ಹೇಗೆ ಬಂದ ಮೇಲೆ ಅಂತ ಹೇಳಿ. ನೀನೇನು ಭೂಲೋಕವನ್ನು ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಬಲ್ಲೆ, ಆದ್ರೆ ನೀನು ಇಲ್ಲಿ ಹೇಗೆ ಎಂದು ಅವಳು ಕೇಳ್ತಾಳೆ. ನೀನು ಹೇಗೆ ಬಂದೆ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ. ಇಲ್ಲಿವರೆಗೆ ಜರುಗಿದುದನ್ನೆಲ್ಲವನ್ನು ಮತ್ತೆ ಇಲ್ಲಿಗೆ ಏಕೆ ಬಂದಿರುವೆನೆಂಬುದನ್ನು ಸಂಕ್ಷಿಪ್ತವಾಗಿ ಅವಳಿಗೆ ಹೇಳಿದೆ. ಆಗ ತನ್ನ ಬದುಕಿನಲ್ಲಿ ಏನೆಲ್ಲ ಆಯಿತು, ಇದುವರೆಗೆ ಏನೆಲ್ಲ ಜರುಗಿತು ಅಂತಕ್ಕಂಥದ್ದು ಮತ್ತು ತಾನು ಹೇಗೆ ಇಲ್ಲಿ ಬಂದೆ ಅಂತಕ್ಕಂಥ ಸಂಗತಿಯನ್ನ ಸಂಕ್ಷಿಪ್ತವಾಗಿ ಹೇಳ್ತಾನೆ. ನನ್ನನ್ನು ಅಲ್ಲಿ ನೋಡಿ ಅವಳಿಗೆ ಆಶ್ಚರ್ಯವೆನಿಸುತ್ತಿತ್ತು, ಏಕೆಂದ್ರೆ ವಿಕಸಿತ ಮನುಷ್ಯರಲ್ಲಿ ಹೆಚ್ಚಿನವರು ಅವರ ಶರೀರವು ನಾಳಿನ ದಿನಕ್ಕಾಗಿ ಶಕ್ತಿಯನ್ನು ಹೊಂದುವುದಕ್ಕಾಗಿ ನಿದ್ರೆಯಲ್ಲಿರುವಾಗ ಸೂಕ್ಷ್ಮ ಲೋಕದಲ್ಲಿ ಅಡ್ಡಾಡುತ್ತಾರೆ. ಯಾಕಂದ್ರೆ ವಿಕಸಿತ ಮನಸ್ಸಿನಲ್ಲಿ, ವಿಕಸಿತ ಆತ್ಮವನ್ನ ಹೊಂದಿರತಕ್ಕಂಥ, ವಿಕಸಿತ ಮನಸ್ಸಿರ್ತಕ್ಕಂಥ ಜನರು ನಿದ್ರೆಯಲ್ಲಿ ಸೂಕ್ಷ್ಮ ಲೋಕದ ಯಾನವನ್ನ ಮಾಡ್ತಾರೆ. ಅದು ಯಾಕೆ ಅಂತಂದ್ರೆ ಅವರಿಗೆ ಸಾಕಾಗುವಷ್ಟು ಮರುದಿನದ ಚಟುವಟಿಕೆಗಳಿಗೆ, ಕೆಲಸಗಳಿಗೆ ಸಾಕಾಗುವಷ್ಟು ಶಕ್ತಿಯನ್ನ ಸಂಯೋಜನೆ ಮಾಡಿಕೊಳ್ಳೋ ಸಲುವಾಗಿ, ಒಂದು ಅಷ್ಟು ಶಕ್ತಿಯನ್ನ ಪಡೆದುಕೊಳ್ಳೋ ಸಲುವಾಗಿ ಅವರು ಸೂಕ್ಷ್ಮ ಶರೀರಯಾನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನೂ ಬದುಕಿರ್ತಕ್ಕಂಥವ್ರು ಅದು ಈ 3ನೇ ವಲಯವನ್ನ ತಲುಪೋದು ಸಾಧಾರಣದ ಮಾತಲ್ಲ. 1, 2ನೇ ವಲಯದಲ್ಲಿ ಇರಬಹುದಾದ್ರೆ 3ನೇ ವಲಯಕ್ಕೆ ಬರೋದು ಸಾಧಾರಣದ ಮಾತಲ್ಲ. ಹೆಚ್ಚಿನವರಿಗೆ ಅಲ್ಲಿ ತಲುಪುವುದು ತಿಳಿದಿರುವುದಿಲ್ಲ. ಅದು ಅಲ್ಲದೆ ಬಹಳಷ್ಟು ಜನರಿಗೆ ಇಲ್ಲಿ ಎಷ್ಟು ಹಂತಗಳಿವೆ ಅಂತಕ್ಕಂಥದ್ದು ಕೂಡ ತಿಳಿದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಆದ್ರೆ ಡಾರ್ಲಿಂಗ್, ಈಗ ನೀನು ಬಂದಿರುವೆ ಎಂದರೆ ಮುಂದೆಯೂ ಬರುತ್ತಲಿರುವೆ ಮತ್ತು ನಾನು ಭವಿಷ್ಯದಲ್ಲಿ ನಿನ್ನನ್ನು ಭೇಟಿಯಾಗುತ್ತಿರುತ್ತೇನೆ ಅಂತ ಹೇಳ್ತಾಳೆ. ನೀನು ಈಗ ಬಂದಿದ್ದೀಯಾ ಅಂತಂದ್ರೆ ಮುಂದೆಯೂ ನೀನು ಬರ್ತಾ ಇರ್ತೀಯ ಮತ್ತು ನಾನು ಆಗಾಗ ಭವಿಷ್ಯದಲ್ಲಿ ನಿನ್ನನ್ನು ಭೇಟಿ ಆಗ್ತಾ ಇರ್ತೇನೆ. ಭವಿಷ್ಯದಲ್ಲಿ ನಾವಿನ್ನು ಬಹಳಷ್ಟು ಸಂಗತಿಗಳನ್ನು ನೋಡುವ ಸಾಧ್ಯವಿದೆ. ಜೀವಿತಾವಧಿಯಲ್ಲಿ ನೀನು ಮದುವೆ ಆಗ್ಲು ಹೇಳಲಿಲ್ಲ, ಆದ್ರೆ ನೀನು ನನ್ನನ್ನು ಬಯಸುತ್ತಿದ್ದೆ ಎಂಬುದನ್ನು ಬಲ್ಲೆ ಮತ್ತು ನಾನು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದೆ ಅಂತ ಹೇಳ್ತಾಳೆ. ಇನ್ನು ಮುಂದೆ ಭವಿಷ್ಯದಲ್ಲಿ ನಾವಿನ್ನೂ ಬಹಳಷ್ಟು ಸಂಗತಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಜೀವಿತಾವಧಿಯಲ್ಲಿ ನಾವು ಭೂಮಿಯಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ನೀನು ಮದುವೆ ಆಗ್ಲಿಕ್ಕೆ ನನಗೆ ಕೇಳಲಿಲ್ಲ, ಆದ್ರೆ ನೀನು ನನ್ನನ್ನ ಪ್ರೀತಿ ಮಾಡ್ತಾ ಇದ್ದೆ ಅಂತಕ್ಕಂಥದ್ದು, ನೀನು ನನ್ನನ್ನ ಬಯಸ್ತಾ ಇದ್ದೆ ಅಂತಕ್ಕಂಥದ್ದು ನನಗೆ ಗೊತ್ತಿತ್ತು. ಹಾಗೆ ನಾನು ಕೂಡ ನಿನ್ನನ್ನ ಪ್ರೀತಿಸ್ತಾ ಇದ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಅವಳು ನನ್ನನ್ನು ಡಾರ್ಲಿಂಗ್ ಎಂದು ಸಂಬೋಧಿಸಿ ಕರೆದು ನನಗೆ ಎಳ್ಳಷ್ಟು ಆಶ್ಚರ್ಯ ಅನಿಸ್ಲಿಲ್ಲ. ಯಾಕಂತಂದ್ರೆ ಆ ಕಾಲದಲ್ಲಿ ಅವಳನ್ನು ನಾನು ಎಷ್ಟೋ ಸಲ ಅದೇ ರೀತಿ ಸಂಬೋಧಿಸಿದ್ದೆ, ಅವಳು ಕೂಡ ಅದೇ ರೀತಿ ಸಂಬೋಧನೆ ಮಾಡಿರ್ತಾಳೆ ಅಂತಕ್ಕಂಥದ್ದನ್ನ ಇಲ್ಲಿ ನೆನಪಿಸ್ಕೊಳ್ತಾರೆ. ಇದೆಲ್ಲ ಎಷ್ಟೋ ವರ್ಷಗಳ ಮೊದಲು ಜರುಗಿತ್ತು, ಆದ್ರೆ ಇಂದು ಕ್ಷಣಾರ್ಧದಲ್ಲಿ ಅದೆಲ್ಲವೂ ಪುನರಾವರ್ತನೆ ಆಯಿತು. ಇದೆಲ್ಲ ಸಂಗತಿಗಳು ಎಷ್ಟೋ ವರ್ಷಗಳ ಹಿಂದೆ ಜರುಗಿರ್ತಕ್ಕಂಥದ್ದು ಇವತ್ತ ಮತ್ತೆ ಕ್ಷಣಾರ್ಧದಲ್ಲಿ ಅದು ಪುನರಾವರ್ತನೆ ಆಗಿರೋದು ತುಂಬಾ ಸಂತೋಷ ಮತ್ತು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳ್ತಾರೆ. ಇಂದಿಗೂ ನನಗೆ ಅವಳೆಡೆಗೆ ಅದೇ ಆಕರ್ಷಣೆಯ ಅನುಭವವಾಯಿತು ಮತ್ತು ಅವಳನ್ನು ಭೇಟಿಯಾದಾಗ ಆಗುವಂತ ಸಂತೋಷ ಕೂಡ ಆಯಿತು. ಅರೆ, ಇದು ಇನ್ನೂ ಒಳ್ಳೆಯ ಸಂಗತಿಯಾಗಿದೆ. ಮುಂದೆ ಭವಿಷ್ಯದಲ್ಲಿ ಹೀಗಾಗದಿದ್ದರೆ ಅಂದರೂ ನನ್ನ ತಪ್ಪಿಲ್ಲ, ಬಹುಶಃ ನೀನು ನನ್ನ ಈ ಕಾರ್ಯದಲ್ಲಿ ಸಹಾಯ ಮಾಡಲು ಸಾಧ್ಯವಿದೆ ಅಂತ ಹೇಳ್ತಾರೆ. ನನಗೆ ಈಗಲೂ ನಿನ್ನ ಮೇಲಿನ ಆಕರ್ಷಣೆ ಮೊದಲಿನ ಹಾಗೇನೆ ಇದೆ ಅಂತ ಹೇಳ್ತಾರೆ. ಭವಿಷ್ಯದಲ್ಲಿ ಒಂದು ವೇಳೆ ನಿನಗೆ ಭೇಟಿ ಆಗ್ಲಿಕ್ಕೆ ಆಗದೆ ಹೋದಂತ ಒಂದು ಸಂದರ್ಭದಲ್ಲಿ ನೀನು ನನಗೆ ಸಹಾಯ ಮಾಡಬಹುದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾಕಂತಂದ್ರೆ ನನ್ನ ಶಕ್ತಿಯ ಮೇಲೆ ನಾನು ಇಲ್ಲಿ ತಲುಪುವಿನೋ ಇಲ್ಲವೋ ಎಂಬುದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಇಲ್ಲಿ ತನಕ ಬಂದಿರೋದು ನನ್ನ ಭಾರತೀಯ ಗೆಳೆಯನ ಸಹಾಯದಿಂದ. ಅವರ ನನ್ನ ಗೈಡ್ ನನ್ನ ಜೊತೆಗೆ ಇದ್ದನಲ್ಲ, ಅದಕ್ಕೆ ನಾನು ಇಲ್ಲಿ ಬರ್ಲಿಕ್ಕೆ ನನಗೆ ಕಷ್ಟ ಆಗ್ಲಿಲ್ಲ. ಇನ್ನು ಹಿಂದೆನೂ ಕೂಡ ನಾನೊಂದು ಪ್ರಯತ್ನ ಮಾಡಿ ಸೋಲನ್ನ ಅನುಭವಿಸಿದ್ದೇನೆ, ಸಫಲನಾಗಿಲ್ಲ. ಮೊದಲ ಯಾತ್ರೆಯು ಮಿತ್ರನ ಕಾರಣದಿಂದ ಸಂಪನ್ನವಾಯಿತು. ಆ ನಂತರ ನನಗೆ ಒಬ್ಬನಿಗೆ ಹಾಗೆ ಮಾಡುವುದು ಸಾಧ್ಯವಾಗ್ಲಿಲ್ಲ. ನಾವು ಮಾಡಿದ್ದು ಹಾಗೂ ಮಾತಾಡಿದ್ದನ್ನೆಲ್ಲ ಈಗಿನಿಂದ ನಾನು ನೆನಪಿಡ ಬಯಸುವೆ ಎಂದು ನಾನು ಅವಳಿಗೆ ಹೇಳಿದೆ. ಈ ಸದ್ಯ ಏನ್ ಜರುಗಿದೆ ಅದೆಲ್ಲವನ್ನು ನಾನು ನೆನಪಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಅದಕ್ಕೆ ನನ್ನ ಗೆಳೆಯ ಸಹಾಯ ಮಾಡ್ತಾನೆ. ಆದ್ರೆ ಮುಂದೊಂದು ದಿನ ನಾನು ಇಲ್ಲಿ ಬರಬೇಕಾಯ್ತು ಅಂತಂದ್ರೆ ನೀನು ನನಗೆ ಸಹಾಯ ಮಾಡ್ತೀಯಾ ಅಂತಕ್ಕಂಥ ಒಂದು ಭರವಸೆ ಇದೆ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾರೆ. ನಾನಿದನ್ನು ಹೇಳುತ್ತಿದ್ದಂತೆಯೇ ನನ್ನ ಮಿತ್ರನು ಕೋಣೆಯಲ್ಲಿ ಹಾಜರಾದನು. ಇವರಿಬ್ಬರು ಮಾತನಾಡ್ತಾ ಇರೋ ಹಾಗೆ ಇದನ್ನ ಹೇಳ್ತಾ ಇರೋಷ್ಟರಲ್ಲೇ ಅವನ ಗೆಳೆಯ ಬಂದು ಅಲ್ಲಿ ಹಾಜರಾಗ್ತಾನೆ. ಓಹೋ, ಅಂತೂ ನೀವು ಒಬ್ಬರಿಗೊಬ್ಬರು ಹುಡುಕಿಕೊಂಡ್ರಿ.
ಎಂದು ಹೇಳ್ತಾನೆ. ನೀವು ಒಬ್ಬರಿಗೊಬ್ರು ಹುಡುಕೊಂಡ್ರಿ ಅಂತ ಹೇಳಿ ಕೇಳ್ತಾನೆ. ಸ್ವಲ್ಪ ಸಮಯದವರೆಗೆ ನಿನ್ನನ್ನು ನಾನು ಇಲ್ಲಿ ಬಿಟ್ಟರೆ ನೀನು ಡಫ್ನಿಯನ್ನು ಹುಡುಕಿಕೊಳ್ಳುವೆ ಎಂದು ನನಗೆ ಅನಿಸಿತ್ತು. ನೀನು ನಿನ್ನನ್ನು ಒಬ್ಬಂಟಿಗನಾಗಿ ಒಂದ್ ವೇಳೆ ಇಲ್ಲಿ ಸ್ವಲ್ಪ ಸಮಯ ಬಿಟ್ಟಾಗ ನೀನು ನಿಶ್ಚಿತವಾಗಿಯೂ ಡೆಫ್ನಿಯನ್ನ ಹುಡುಕ್ತೀಯಾ ಅಂತಕ್ಕಂಥ ಒಂದು ಅನಿಸಿಕೆ ನನಗೆ ಅನಿಸಿತ್ತು. ಅವಳು ನಿನಗೆ ಬಹಳ ಸಹಾಯ ಮಾಡಬಲ್ಲಳು ಹಾಗೂ ಪರಸ್ಪರ ನಿಮ್ಮ ಪ್ರೇಮದ ಕಾರಣದಿಂದ ಈ ಮೊದಲು ಸಾಧ್ಯವಾಗದೆ ಇದ್ದುದು ಕೂಡ ಈಗ ಸಾಧ್ಯವಾಗ್ತದ. ನಿಮ್ಮಿಬ್ಬರಲ್ಲಿ ಇರ್ತಕ್ಕಂಥ ಪರಸ್ಪರ ಪ್ರೇಮದಿಂದಾಗಿ ಇದುವರೆಗೆ ಸಾಧ್ಯವಾಗದೇ ಇರ್ತಕ್ಕಂಥ ಸಂಗತಿಗಳು ಕೂಡ ಈಗ ಸಾಧ್ಯವಾಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ವೇಳೆ ನೀನು ಮಲಗುವ ಸಮಯದಲ್ಲಿ ಅಥವಾ ಶರೀರದಿಂದ ಹೊರ ಬರುವಾಗ ನಿನ್ನ ಗಮನವನ್ನು ಬಹಳಷ್ಟು ಕೇಂದ್ರೀಕರಿಸಿದರೆ ಇನ್ನು ಮೇಲೆ ನೀನಿಲ್ಲಿ ಯಾವಾಗ ಬೇಕಾದರೂ ಬಂದು ಅವಳನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾರೆ. ನೀನು ಮಲಗುವಾಗ ಅಥವಾ ನೀನು ನಿನ್ನ ದೇಹದಿಂದ ಹೊರಗೆ ಬರುವಾಗ, ಸೂಕ್ಷ್ಮ ಶರೀರದಲ್ಲಿ ಹೊರಗೆ ಬರುವಾಗ ನಿನ್ನ ಗಮನವನ್ನ ಅವಳ ಮೇಲೆ ಕೇಂದ್ರೀಕರಿಸಿದಿ ಅಂತಂದ್ರೆ ನಿಶ್ಚಿತವಾಗಿ ನಿನಗೆ ಯಾವಾಗ ಬೇಕೋ ಅವಾಗ ನೀನು ಬಂದು ಅವಳನ್ನ ಸಂಪರ್ಕಿಸಬಹುದು. ನೀನು ಡೆಫ್ನಿಯ ಕುರಿತು ಆಲೋಚಿಸಿದ್ರೆ ಅವಳಿಗೆ ತಕ್ಷಣವೇ ತಿಳಿತದ. ಯಾಕಂದ್ರೆ ಆಲೋಚನೆ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ. ನೀನು ಅವಳನ್ನ ಆಲೋಚಿಸಿದ್ರೆ ಸಾಕು, ಅವಳನ್ನ ಮನಸ್ಸಿನಲ್ಲಿ ದಟ್ಟವಾಗಿ ನೆನಪಿಸಿಕೊಂಡ್ರೆ ಸಾಕು, ಅವಳಿಗೆ ತಕ್ಷಣನೇ ಗೊತ್ತಾಗ್ತದ. ಅಲ್ಲದೆ ಕೇಂದ್ರೀಕರಿಸಿದ ಆಲೋಚನೆಯು ಪದಾರ್ಥದ ಸ್ತರದಿಂದ ಬಾಧಿತವಾಗುವುದಿಲ್ಲ. ಇಷ್ಟು ಕೇಂದ್ರೀಕೃತವಾಗಿರ್ತಕ್ಕಂಥ ಆಲೋಚನೆ ಯಾವ ಪದಾರ್ಥಗಳಿಂದಲೂ ಯಾವ ವಸ್ತುವಿನಿಂದಲೂ ಬಾಧಿತ ಆಗೋದಿಲ್ಲ. ಅಂದ್ರೆ ಯಾವ ವಸ್ತುವು ಅದಕ್ಕೆ ಅಡೆತಡೆ ಉಂಟು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ಜನರಿಗೆ ಫೋನ್ ಮಾಡಿದರೆ ತಿಳಿಯುವಂತೆ ಡೆಫ್ನಿಯು ತಕ್ಷಣವೇ ಈ ಸಂಗತಿಯನ್ನು ಗ್ರಹಿಸುವಳು. ಯಾವ ರೀತಿ ಜನರಿಗೆ ಫೋನ್ ಮಾಡಿದ ತಕ್ಷಣ ಯಾರು ಮಾತಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೋ ಆ ರೀತಿ ನೀನು ಆಲೋಚನೆ ಮಾಡಿದ್ರೆ ಸಾಕು, ನಿನ್ನ ಮನಸ್ಸಿನಲ್ಲಿ ಅವಳ ನೆನಪು ಬಂದ್ರೆ ಸಾಕು, ಅವಳಿಗೆ ತಕ್ಷಣವೇ ಆ ಸಂಗತಿ ಅವಳಿಗೆ ಗೊತ್ತಾಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅವಳು ಡೆಫ್ನಿ ಎಂದು ಕರೆಯಲು ನನಗೆ ಅನುಮತಿ ನೀಡುವಳೆ. ನೀನು ಭೌತಿಕ ಶರೀರದಿಂದ ಹೊರ ಬರುತ್ತಿದ್ದಂತೆ ಡೆಫ್ನಿ ನಿನ್ನ ಹತ್ತಿರ ಸುಲಭವಾಗಿ ಬರಲಾರಳು. ನೀನು ಭೌತಿಕ ಶರೀರದಿಂದ ಹೊರ ಬರುತ್ತಿದ್ದಂತೆ ಡೆಫ್ನಿ ನಿನ್ನ ಹತ್ತಿರ ಸುಲಭವಾಗಿ ಬರಲಾರಳು. ಆದ್ರೆ ಮೊದಲನೆಯ ವಲಯದಿಂದ 2 ಮತ್ತು 3ನೇ ವಲಯದವರೆಗೆ ಕರೆದೊಯ್ಯಲು ಅವಳು ನಿನಗೆ ಸಂಪೂರ್ಣವಾಗಿ ಸಂಪರ್ಕ ಮಾಡ್ತಾಳೆ ಅಂತ ಹೇಳ್ತಾರೆ. ನೀನು ನನ್ನ ಕೈ ಹಿಡಿದುಕೊಂಡು ಕೆಳಗಿನಿಂದ ಮೊದಲ 2ನೇ ಮತ್ತು 3ನೇ ವಲಯದವರೆಗೆ ಬಂದಂತೆ ಈಗ ನೀನು ಡೆಫ್ನಿಯ ಸಹಾಯ ಪಡೆಯಬಲ್ಲೆ. ಭಾರತೀಯ ಗುರು, ನೀನು ಹೇಗೆ ನನ್ನ ಕೈಯನ್ನು ಹಿಡ್ಕೊಂಡು ಮೊದಲನೇ ವಲಯದಿಂದ 2ನೇ ವಲಯ, 2ನೇ ವಲಯದಿಂದ 3ನೇ ವಲಯಕ್ಕೆ ಬಂದಿಲ್ಲ, ಹಾಗೆ ನೀನು ಡೆಫ್ನಿಯ ಸಹಾಯದಿಂದ ಈ ಬೇರೆ ಬೇರೆ ವಲಯಗಳಿಗೆ, ಮೇಲು ಲೋಕಗಳಿಗೆ ಬರಬಹುದು ಅಂತ ಹೇಳ್ತಾನೆ. ನಿನ್ನ ಇಚ್ಛಾಶಕ್ತಿಯ ಅಭ್ಯಾಸದಿಂದ ನೀನು ಅದನ್ನು ಹೊಂದುವೆ. ಜೊತೆಗೆ ರೋಪ್ ಸಂಪರ್ಕ ಮಾಧ್ಯಮವನ್ನು ಬಲ್ಲವರೊಂದಿಗೆ ಅನಾಯಾಸವಾಗಿ ನಿನ್ನ ಸಂಬಂಧ ಬೆಳೆಯುವುದು ಅಂತ ಹೇಳಿ ಹೇಳ್ತಾರೆ. ಅವನು ಹಾಗೆಯೇ ಮಾತನ್ನು ಮುಂದುವರಿಸ್ತಾನೆ. ಭಾರತೀಯ ಗುರು ಹಾಗೆ ಮಾತನ್ನು ಮುಂದುವರಿಸ್ತಾನೆ. ಕರ್ಮ ಸಿದ್ಧಾಂತದ ಕುರಿತು ನಿನಗೆ ಇನ್ನೂ ಹೆಚ್ಚಿಗೆ ಏನೂ ತಿಳಿದಿಲ್ಲ ಅಂತ ಹೇಳ್ತಾನೆ. ಆ ನಿಯಮವು ಬಹಳ ಹಂತದವರೆಗೆ ನಿನ್ನನ್ನು ಸಂಪರ್ಕಗೊಳಿಸುವುದು ಹಾಗೂ ನಿನ್ನ ವಿಕಾಸಕ್ಕೆ ಅತ್ಯಂತ ಮಹತ್ವಪೂರ್ಣವೆನಿಸುವಂತ ಅವಕಾಶಗಳನ್ನು ಒದಗಿಸ್ತದ ಅಂತ ಹೇಳ್ತಾರೆ. ಕರ್ಮ ಸಿದ್ಧಾಂತದ ಬಗ್ಗೆ ನೀನು ಇನ್ನೂ ಹೆಚ್ಚಿನದನ್ನ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಆ ನಿಯಮ, ಕರ್ಮ ಸಿದ್ಧಾಂತ ಏನದಲ್ಲ, ಅದು ಬಹಳ ಹಂತದವರೆಗೆ ನಿನ್ನನ್ನ ಸಂಪರ್ಕಗೊಳಿಸುವುದು ಹಾಗೂ ನಿನ್ನ ವಿಕಾಸಕ್ಕೆ ಅದು ಬಹಳಷ್ಟು ಸಹಕಾರಿ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕರ್ಮ ಸಿದ್ಧಾಂತವು ಅಥವಾ ಕಾರಣ ಕಾರ್ಯ ಸಿದ್ಧಾಂತವು ನಿನ್ನ ಪ್ರತಿಯೊಂದು ವಿಚಾರ, ಶಬ್ದ ಹಾಗೂ ಕರ್ಮದ ಲೆಕ್ಕವನ್ನಿಡ್ತದ. ಈ ಕಾರ್ಯ ಕಾರಣ ಸಿದ್ಧಾಂತ ಅಥವಾ ಕರ್ಮ ಸಿದ್ಧಾಂತ ಏನದಲ್ಲ, ಅದು ನಿನ್ನ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಮಾತು, ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಕರ್ಮದ ಕೆಲಸದ ಒಂದು ಲೆಕ್ಕವನ್ನ ಇಡ್ತದ. ಭೂಮಿಯ ಮೇಲಿರುವಾಗ ನೀನು ಅವಳನ್ನು ಬಯಸಿದೆ. ಭೂಮಿಯ ಮೇಲೆ ಇದ್ದಾಗ ನೀನು ಡೆಫ್ನಿಯನ್ನ ಬಯಸಿದೆ. ಪ್ರತಿಯಾಗಿ ಅವಳು ನಿನ್ನನ್ನು ಪ್ರೇಮಿಸಿದಳು. ಈ ಪ್ರೇಮವು ವಿವಾಹ ಬಂಧನದಲ್ಲಿ ಪರಿಣಿತಿಯಾಗದೆ ಇದ್ದರೂ ನಿಮ್ಮೊಳಗೆ ಒಂದು ಸಂಬಂಧವಿದೆ. ಆ ಭೂಮಿಯ ಮೇಲೆ ಇದ್ದಾಗ ನೀನು ಅವಳನ್ನ ಪ್ರೀತಿಸಿದೆ, ಅವಳು ನಿನ್ನನ್ನ ಪ್ರೀತಿಸಿದಳು. ಆದ್ರೆ ನಿಮ್ಮಿಬ್ಬರ ಸಂಬಂಧ ವಿವಾಹ ಬಂಧನದಲ್ಲಿ ಒಂದಾಗದೆ ಇದ್ದರೂ ಕೂಡ ನಿಮ್ಮಿಬ್ಬರ ನಡುವೆ ಒಂದು ಮಧುರವಾಗಿರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದು ಇದೆ. ಅದು ಇಂದಲ್ಲ ನಾಳೆ ಫಲವನ್ನ ನೀಡ್ತಾ ಇದೆ ಅಂತಕ್ಕಂಥದ್ದು ಸತ್ಯ, ಫಲವನ್ನು ನೀಡುತ್ತದೆ ಅನ್ನೋದು ಸತ್ಯ. ಪ್ರೇಮದಲ್ಲಿ ಬೀಳುವ ಈ ಸ್ಥಿತಿ ಕುರಿತು ಬಹಳಷ್ಟು ಹೇಳಬಹುದು. ಇಬ್ಬರು ಪ್ರೇಮಿಗಳು ಪ್ರೇಮದಲ್ಲಿ ಬೀಳ್ತಕ್ಕಂಥ ಒಂದು ಸ್ಥಿತಿ ಏನದಲ್ಲ, ಅದನ್ನ ಕುರಿತು ಬಹಳಷ್ಟು ಹೇಳಬಹುದು. ಯಾಕಂದ್ರೆ ಯಾವುದೇ ವ್ಯಕ್ತಿ ಈ ಸ್ಥಿತಿಯಲ್ಲಿದ್ದಾಗ ಅಥವಾ ತನ್ನನ್ನು ಈ ಸ್ಥಿತಿಯಲ್ಲಿ ಕಲ್ಪಿಸಿಕೊಳ್ಳುತ್ತಾನೋ ಆಗ ಅವನು ಕೇವಲ
ಕೊಡಲು ಬಯಸುತ್ತಾನೆ. ಯಾವ ಇಬ್ಬರು ಪ್ರೇಮಿಗಳು ಪ್ರೇಮದಲ್ಲಿ ಬಿದ್ದಿರ್ತಾರೋ ಅವರು ಪರಸ್ಪರ ಕೊಡುವಲ್ಲಿ ಅವರು ಹೆಚ್ಚು ತೃಪ್ತಿಯನ್ನ ಪಡಿತಾರೆ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಒಂದು ಏನಂತಾರೆ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರೀತಿಯನ್ನ ಪ್ರೇಮವನ್ನ ಅವರು ಕೊಡ್ಲಿಕ್ಕೆ ಅವರು ಸಿದ್ಧರಾಗಿರ್ತಾರೆ. ಅದಕ್ಕೆ ಪ್ರತಿಯಾಗಿ ಅವನು ಏನನ್ನೂ ಪಡೆಯ ಬಯಸುವುದಿಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದ್ರೆ ಅವನಿಗೆ ಅವರ್ಣನೀಯ ಆನಂದ ದೊರೆಯುತ್ತದೆ. ಯಾವ ಪ್ರತಿಫಲದ ನಿರೀಕ್ಷೆಯೂ ಇಲ್ಲದೆ ಶುದ್ಧ ಪ್ರೇಮವನ್ನ ಕೊಟ್ಟಾಗ, ಶುದ್ಧ ಮನಸ್ಸನ್ನ ಕೊಟ್ಟಾಗ ಅವನಿಗೆ ಅವರ್ಣನೀಯವಾಗಿರ್ತಕ್ಕಂಥ ಆನಂದ ದೊರೀತದ. ಅವನು ಹೀಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನೀಡುವುದಕ್ಕೂ ಒಂದು ಕಾರಣ ಅದ ಅಂತ ಹೇಳ್ತಾರೆ. ಇದಕ್ಕೆ ಪರಿಣಾಮವು ದೊರೆಯುವುದು. ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಒಳ್ಳೆಯ ಕೆಲಸವನ್ನ ಮಾಡಿದಾಗ ನಮಗೆ ಒಳ್ಳೆಯ ಪ್ರತಿಫಲನೇ ಸಿಗುತ್ತೆ ಅಂತಕ್ಕಂಥ ಮಾತಿದೆ. ಸೊ ಇಂತಹ ಪವಿತ್ರವಾದ ಪ್ರೇಮಕ್ಕೆ, ಶುದ್ಧವಾಗಿರ್ತಕ್ಕಂಥ ಪ್ರೇಮಕ್ಕೆ ಒಳ್ಳೆಯ ಪ್ರತಿಫಲನೆ ಇಲ್ಲಿ ಸಿಗ್ತಾ ಇದೆ. ಅರ್ಥಾತ್ ಇಲ್ಲಿ ಕರ್ಮ ಸಿದ್ಧಾಂತ ಅನ್ವಯಿಸ್ತದ. ನೈಜ ಪ್ರೇಮದ ಕೊಡಕೊಳ್ಳುವಿಕೆಯು ಪ್ರಗತಿಗಾಗಿ ಲಾಭದಾಯಕವಾಗಿದೆ. ಈ ನೈಜ ಪ್ರೇಮದ ಕೊಡಕೊಳ್ಳುವಿಕೆ ವ್ಯವಹಾರ ಏನದಲ್ಲ, ಇದು ನಿಮಗೆ ಆತ್ಮದ ಪ್ರಗತಿಯಲ್ಲಿ ಲಾಭದಾಯಕವಾಗಿದೆ. ಯಾಕಂದ್ರೆ ಇಬ್ಬರು ಪರಸ್ಪರ ಎಲ್ಲ ರೀತಿಯಿಂದ ಸಹಾಯಕ್ಕಾಗಿ ಸನ್ನದ್ಧರಾಗಿರ್ತಾರೆ. ಆದ್ದರಿಂದ ನಿಮ್ಮಿಬ್ಬರ ಸಂಪರ್ಕವನ್ನು ಸ್ವಾಗತಿಸುತ್ತೇನೆ ಮತ್ತು ಇದು ಹೀಗೆ ಆಗುವುದೆಂಬ ಭರವಸೆ ಇತ್ತು ಎಂಬ ಮಾತನ್ನು ಒಪ್ಪಿಕೊಳ್ಳುತ್ತೇನೆ. ನಾನಾಗಿಯೇ ನಿನ್ನನ್ನು ಇಲ್ಲಿ ಕರೆ ತರುವುದು ಸಾಧ್ಯವಿರಲಿಲ್ಲ. ಹೀಗೆ ನೀವು ಪರಸ್ಪರ ನಿಮ್ಮ ಪ್ರೀತಿ ಏನಿತ್ತಲ್ಲ ಅದು ನಿಮ್ಮನ್ನ ಇಲ್ಲಿಯವರೆಗೆ ಕರ್ಕೊಂಡು ಬಂದಿದೆ. ನಾನಾಗಿಯೇ ನಿನ್ನನ್ನ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಹೀಗೆ ಮಾಡುವುದರಿಂದ ಕರ್ಮ ಸಿದ್ಧಾಂತದ ನಿರ್ವಹಣೆಯಲ್ಲಿ ಹಸ್ತಕ್ಷೇಪ ಮಾಡಿದ ಹಾಗೆ ಆಗ್ತಾ ಇತ್ತು. ಬಹುಶಃ ಪುನರ್ಮಿಲನವಾಗುವುದು ನಿನ್ನ ಭಾಗ್ಯದಲ್ಲಿತ್ತು. ಮತ್ತೊಮ್ಮೆ ನೀನು ನಿನ್ನ ಪ್ರೇಯಸಿಯೊಡನೆ ಪುನರ್ಮಿಲನ ಆಗ್ತಕ್ಕಂಥದ್ದು, ಭೇಟಿ ಆಗ್ತಕ್ಕಂಥದ್ದು ನಿನ್ನ ಭಾಗ್ಯದಲ್ಲಿತ್ತು. ಮತ್ತು ಈ ಮಿಲನವು ಭಿನ್ನ ಪರಿಸ್ಥಿತಿಯಲ್ಲಿನೇ ಆಯಿತು. ಈ ಮಿಲನ ಒಂದು ಭಿನ್ನವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿನೇ ಆಗ್ಯದ. ಈ ಪುನರ್ಮಿಲನದ ಸಂದರ್ಭದ ಲಾಭವನ್ನು ನೀವು ಹೇಗೆ ಮಾಡಿಕೊಳ್ಳುತ್ತೀರೆಂಬುದು ಈಗ ನಿಮ್ಮ ಕೈಯಲ್ಲಿ ಇದೆ. ಭಗವಂತನ ಕಾರ್ಯಗಳು ಎಷ್ಟೊಂದು ಮನಮೋಹಕವಾಗಿರುತ್ತವೆ ಅಲ್ಲವೇ ಅಂತ ಹೇಳ್ತಾನೆ. ಭಗವಂತನ ಕೆಲಸ ತಾನೊಂದು ಬಗೆದರೆ ಭಗವಂತ ಮತ್ತೊಂದು ಬಗೆತಾನೆ ಅಂತಕ್ಕಂಥದ್ದು ಅದಲ್ಲ, ಅದು ಆತನ ಕೆಲಸ, ಆತನ ಕಾರ್ಯ ಬಹಳಷ್ಟು ಮನಮೋಹಕವಾಗಿರ್ತದ. ಚಾರ್ಲ್ಸ್ನ ಮೃತ್ಯು ಆಗಿರದೇ ಇದ್ದರೆ, ನಿನ್ನ ತಮ್ಮ ಚಾರ್ಲ್ಸ್ನ ಮೃತ್ಯು ಆಗಿರದೇ ಇದ್ದರೆ ನೀನು ಇಷ್ಟೊಂದು ದುಃಖಿಯಾಗಿರ್ತಾ ಇರ್ಲಿಲ್ಲ. ಒಂದು ವೇಳೆ ನಿನ್ನ ತಮ್ಮ ಸತ್ತಿರದೇ ಇದ್ರೆ ನೀನು ಇಷ್ಟೊಂದು ದುಃಖಿ ಆಗ್ತಾ ಇರ್ಲಿಲ್ಲ ಮತ್ತು ನಾನು ನಿನ್ನ ಸಹಾಯಕ್ಕೆ ಬರುತ್ತಲೂ ಇಲ್ಲ. ಈಗ ಈ ವಿಕಾಸಾತ್ಮಕ ಯೋಜನೆಯನ್ನು ತಿಳಿದುಕೊಳ್ಳುವ ಪ್ರಯತ್ನದ ಮೂಲಕ ನೀನು ಎಂದೆಂದು ಕಳೆದುಕೊಂಡಿರುವೆ ಎಂದು ಭಾವಿಸಿದಂತ ವ್ಯಕ್ತಿಯನ್ನು ನೀನು ಇನ್ನೊಮ್ಮೆ ಭೇಟಿಯಾಗುತ್ತಿರುವೆ. ಸೊ ಈ ವಿಕಾಸಾತ್ಮಕವಾಗಿರ್ತಕ್ಕಂಥ ಯೋಜನೆಯನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನದಲ್ಲಿ ಮರಣದ ನಂತರ ಏನಾಗತ್ತೆ, ಆತ್ಮದ ವಿಕಾಸ ಯಾವ ರೀತಿ ಆಗತ್ತೆ, ಯಾವ ಲೋಕದಲ್ಲಿ ಅದು ಹೋಗುತ್ತೆ ಅಂತಕ್ಕಂಥ ಒಂದು ಈ ಪ್ರಕ್ರಿಯೆಯನ್ನ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನದ ಮೂಲಕ ನೀನು ಎಂದೆಂದಿಗೂ ಕಳೆದುಕೊಂಡಿರ್ತಕ್ಕಂಥ, ಯಾಕಂದ್ರೆ ದೇಹ ತ್ಯಾಗ ಮಾಡಿದ ನಂತರ ಅವರ ಸಂಪರ್ಕ ನಮಗೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಭಾವನೆ ನಮ್ಗೆ ಇರುತ್ತೆ. ಅಂತ ಒಂದು ವ್ಯಕ್ತಿಯನ್ನ ಎಂದೆಂದು ಮತ್ತೊಮ್ಮೆ ಅವರನ್ನ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾವಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ನೀನು ಇನ್ನೊಮ್ಮೆ ಭೇಟಿ ಆಗ್ತಾ ಇರುತ್ತೆ. ಇದು ಭಾಗ್ಯದಲ್ಲಿ ಬರೆದಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗೆ ಇದು ಒಂದ್ ವೇಳೆ ಸಂಭವಿಸಿರ್ಲಿಲ್ಲ ಅಂತಂದ್ರೆ, ನಿನ್ನ ತಮ್ಮ ಒಂದ್ ವೇಳೆ ಮರಣ ಹೊಂದಿದ್ದಿಲ್ಲ ಅಂತಂದ್ರೆ ನಾನು ನಿನಗೆ ಸಹಾಯ ಮಾಡ್ತಾ ಇರ್ಲಿಲ್ಲ, ನೀನು ಈ ವಿಕಾಸ ಪ್ರಕ್ರಿಯೆಯಲ್ಲಿ ಬರ್ತಾ ಇರ್ಲಿಲ್ಲ, ಈ ಲೋಕಗಳನ್ನ ಪ್ರವೇಶ ಮಾಡ್ತಾ ಇರ್ಲಿಲ್ಲ, ಇವಳ ಭೇಟಿ ಆಗ್ತಾ ಇರ್ಲಿಲ್ಲ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಇನ್ನು ಮುಂದಿನ ಇಲ್ಲಿಗೆ ಇಂದಿನ ಒಂದು ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಸಮಯ ಆಗಿದೆ, ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ, ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ
ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇರುತ್ತದೆ, ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತೆ. ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಗಿರುಂಡೆಯ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ಯಾವಾಗ ನೀವು ಸೂಕ್ಷ್ಮವನ್ನ ಆಲಿಸಲು ಸಮರ್ಥರಾಗುತ್ತೀರೋ, ಆಗ ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಿಮಗಾಗಿ ಅಲ್ಲಿ ಗೋಚರಿಸುತ್ತವೆ ಮಾಸ್ಟರ್ಸ್. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್.
ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty minutes. Ten minutes. Five, four, three, two,
1 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್. 5 seconds. 5 4 3 2 1 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸುವ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಲೋ, ಧ್ಯಾನ ಚೆನ್ನಾಗಿತ್ರಿ ಮೇಡಮ್. ತುಂಬಾ ಡೀಪ್ ಉಣ್ಮೆ ಬಂದಿದ್ದಲ್ಲ. ಉಣ್ಮೆ ಸಮೀಪ ಇದೆ 2 ದಿವಸ. ಓಕೆ. ಗಿರಿಜಾ ಮೇಡಮ್. ಹಾ ರೀ ಮೇಡಮ್. ಅದು ವಿಜಯಲಕ್ಷ್ಮಿ ಅವ್ರ ಕೇಳಿದಾಗ ಅದು ಹೀಲಿಂಗ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಅದು ತಾನೇ ಆಗ್ತದ ಅಂತೀರಲ್ಲ. ಕಾನ್ಸಂಟ್ರೇಟ್ ಒಂದ್ ಸ್ವಲ್ಪ ಏನಾದ್ರು ಅನ್ಕೋಬೇಕಲ್ಲ ನಾವು. ನನಗ ಮೊಳಕಾಲ್ ಬೆನ್ನಿಲ್ಲ, ಹಿಂಬಡಿ ಬೆನ್ನಿಲ್ಲ ಅಂದ್ರೆ ಕೇಳ್ಲಿಕ್ಕೆ ಹತ್ತೇನ್ರಿ. ಈಗ ಉದಾಹರಣೆಗೆ ಒಬ್ರಿಗೆ ಮೊಳಕಾಲ್ ಬೆನ್ನಿಲ್ಲ ಅಂತ ಹೇಳಿ ಉಸುರನ್ನು ಆ ಕಡೆ ಹರಿಸಿದೆ ಅಂತ ಸರೋಜಾ ಮೇಡಮ್ ಧ್ಯಾನ ಮಾಡಿಸುವಾಗ ಅಂತ ಹೇಳ್ತಿದ್ರಲ್ಲ. ಹೌದ್ರಿ. ಹೇಳ್ಕೋಬೇಕಾ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೋದ್ರಿ ಮೇಡಮ್. ಅಂದ್ರ ಅವಾಗ ಉಸಿರಾಟದ ಕಡೆನೂ ಲಕ್ಷ ಇಡ್ಬೇಕು, ಆ ಪಾರ್ಟ್ ಕಡೆನೂ ಲಕ್ಷ. ಆ ಪಾರ್ಟ್ ಕಡೆ ಲಕ್ಷ, ಯಾವ್ದು ನಿಮ್ಗ ನೋವದಲ್ಲ ಆ ಪಾರ್ಟ್ ಕಡೆ ಹೆಚ್ಚು ಲಕ್ಷ ಕೊಟ್ಟು ಧ್ಯಾನ ಮಾಡಿ. ಬಟ್ ಉಸಿರಾಟ ಕಡೆ ತಂತ ನಿಧಾನ ಹಾಕೋತ ಕಡಿಮೆ ಹಾಕೋತ ಅದು ಹೋಗಂಗ್ ಹೋಗಿ ಆಗ್ತದ್ರಿ. ಆಯ್ತು. ಓಕೆ. ಮತ್ ಯಾರು ಶೇರ್ ಮಾಡ್ಕೋತೀರಿ? ಗಂಗಾ, ಹಲೋ. ಇನ್ನ ಹೊರಗ್ ಬಂದ ಕಾಣಿಸಲಕ್ಕೆ. ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವಾಗಾದ್ರೂ ನಮ್ಗ ಇನ್ನು ಕೂಡ್ಬೇಕು ಅನಸ್ತು ಅಂದ್ರೆ ನಮ್ದು ನಾವು ಕಂಟಿನ್ಯೂ ಮಾಡ್ಬೋದಲ್ಲ? ಮಾಡ್ಬೋದ್ರಿ ಮೇಡಮ್. ಮುಗಿಸಿ ಇದು ಹೆಂಗು ಲೀವ್ ದ ಮೀಟಿಂಗ್ ಅಂತೀರಿ, ನಾವು ಕಂಟಿನ್ಯೂ ಮಾಡ್ಬೋದಲ್ಲ? ಆರಾಮ್ಸೆ ಕೂಡ್ರಿ ಮೇಡಮ್, ಆರಾಮ್ಸೆ ಹತ್ರ ಸ್ವಲ್ಪ ಜುಮ್ ಮಂದಿಗತ್ತೈತಿ. ಹೌದಲ್ರಿ, ಕೂಡ್ಬೋದ್ರಿ ಮೇಡಮ್, ಕೂಡ್ಬೋದು. ಅದೇ ಇಂಪಾರ್ಟೆಂಟ್ ರೀ ಮೇಡಮ್. ನಿಮ್ಗೆ ಯಾವಾಗ ಟೈಮ್ ಸಿಗ್ತದ ಅವಾಗ ನೀವು ಸಾಧನೆ ಮಾಡಿದ್ರಿ ಅಂದ್ರೆ ಅದು ನಿಮ್ ಕ್ರೆಡಿಟ್ ಇರ್ತದ್ರಿ ಅಷ್ಟೇ. ಸಾಧನೆ ಇಂಪಾರ್ಟೆಂಟ್. ಓಕೆ ಹೇಳ್ರಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್, ಇದು ನೀವು ಅವರು ಅದೊಂದು ಹುಡುಗಿ ಅವ್ರಿಗೆ ಭೇಟಿ ಆಗ್ತಾರಲ್ಲ, ಒಬ್ರಿಗೂ ಅದೇ ನಮ್ಗೆ ಅನಿಸಿತ್ತು ಪ್ರೀತಿ ಮಾಡ್ಬೇಕಾದ್ರೆ ಹೇಳ್ತಿರ್ತಾರಲ್ರಿ 7 ಜನ್ಮಕ್ಕೂ ನೀವೇ ಇರ್ಬೇಕು ಹಂಗೆ. ಅದು ಫಸ್ಟ್ ಅನಿಸ್ತದೆಲ್ಲ ಆಗೋದಿಲ್ಲ ಅಂತ. ಬಟ್ ಈಗ ಇವ್ರದ್ದು ಕೇಳಿದ್ಮೇಲೆ ಆಗತ್ತೇನೋ ಅಂತ ಅನಿಸ್ತು. ಅದೇ ಹಿಂಗೆ ಅಷ್ಟು ಡೆವಲಪ್ಮೆಂಟ್ ಆಗ್ಬೇಕಲ್ರಿ ಮೇಡಮ್. ಭೂಮಿ ಮೇಲೆ ಇದ್ದೂನು ಪೀಟರ್ ರಶ್ಲೋ ಅವ್ರಂಗ ಅವಕಾಶಗಳು ಸಿಗ್ಬೇಕಲ್ಲ. ಅವಕಾಶಗಳು ಸಿಕ್ಕು ಅಲ್ಲಿ ಹೋದಾಗ ಆಗ್ಬೋದಷ್ಟೇ. ಅದೇ ಹೇಳಿದ್ರು. ಅದಕ್ಕೂನು ಬಹುಶಃ ನಿನ್ನ ಭಾಗ್ಯದೊಳಗ್ ಬರೆದಿತ್ತು. ನಿನ್ನ ತಮ್ಮ ತೀರ್ಕೊಂಡಿರೋದ್ರಿಂದ ನಿನಗಿದು ಅವಕಾಶ ಸಿಕ್ತು ಅಂತ ಹೇಳಿದ್ರು ಅವ್ರು. ಇದ್ದಿದ್ದಿಲ್ಲ ಅಂದ್ರೆ ನೀನ್ ಎಷ್ಟು ದುಃಖಿತ. ಕರ್ಮ ನಿನ್ನ ತಮ್ಮ ಕರ್ಮ ಮೆತ್ತು ಭೇಟಿ ಆಗ್ಬೇಕು ಅಂತ ಹೇಳಿ ಇರ್ತದ. ನಿನ್ನ ಭಾಗ್ಯದೊಳಗ್ ಬರ್ತದ. ನಿನ್ನ ತಮ್ಮ ತೀರ್ಕೊಂಡಾಗ ನೀನ್ ಅಷ್ಟು ದುಃಖಿತನಾಗಿ ನೀ ಎಲ್ಲಾ ನಮಗೆಲ್ಲಾ ಕರೆದಿರೋದ್ರಿಂದ ನಾನ್ ನಿನ್ನ ಸಹಾಯಕ್ಕೆ ಬಂದು ನಿನ್ನ ಆತ್ಮದ ವಿಕಾಸ ಪ್ರಕ್ರಿಯೆಯೊಳಗ್ ನೀನ್ ಕರ್ಕೊಂಡ್ ಬಂದಿರೋದ್ರಿಂದ ಅವಳಿಗೆ ಭೇಟಿ ಆಗೋದಾಯ್ತು ಅಂತಂದ್ರ ಅವ್ರಷ್ಟೇ. ಅಂದ್ರೆ ಆ ಭಗವಂತಂದು ಏನ್ ಇರ್ತದ ಅನ್ನೋದು ಅವನಿಗೆ ಗೊತ್ತು ಅಂತ ನಮಗ್ ಗೊತ್ತಿಲ್ಲ. ಯಾವ ಟೈಮ್ ಒಳಗ್ ಯಾರಿಗ ಏನ್ ಕೊಡ್ತಾನ ಅನ್ನೋದು ಗೊತ್ತಿಲ್ಲ. ಆಮೇಲೆ ಒಂದ್ ಕಡೆ ಹೇಳಿದ್ರಲ್ರಿ ಮೇಡಮ್, ಇದ್ರೊಳಗೆ ಆತ್ಮಗಳಿಗೆ ಅವರೇ ಆತ್ಮ ಸಂಗಾತಿನೇ ಆಗೇಬೇಕ್ರಿ ಇದ್ರೊಳಗಂತೂ ಇಲ್ಲ ಹಂಗೇನಿಲ್ಲ, ಹಂಗನು ಇಲ್ಲ. ಆಮೇಲೆ ಬೇರೆ ತಮ್ಮ ಆಸಕ್ತಿ ಪ್ರಕಾರ ಯಾರಿಗ್ ಬೇಕೋ ಅವ್ರಿಗೆ ಅವ್ರು ಆಯ್ಕೆ ಮಾಡ್ಕೋಬಹುದು. ಬೇಕನ್ಸಿರ ಅವ್ರ ಜೊತೆಗೂ ಇರ್ಬೋದು. ಅಷ್ಟ ಅನುರೂಪವಾಗಿರ್ತಕ್ಕಂಥ ದಂಪತಿಗಳು ಇರೋದ್ನು ಕಡಿಮೆ ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಇಬ್ಬರು ಅಷ್ಟೇ ವಿಕಾಸ ಸ್ತರದಲ್ಲಿ ಇರ್ಬೇಕು, ಆತ್ಮದ ಸ್ತರದಲ್ಲಿ. ಸಾಮಾನ್ಯವಾಗಿ ಪಾಠಗಳನ್ನ ಕಲಿಬೇಕಾದ್ರೆ ಅನುಭವ ಬರ್ಬೇಕಾಗಿತ್ತು ಅಂತಂದ್ರೆ ಒಬ್ರು ಗಂಡು ಹೆಚ್ಚು ವಿಕಾಸ ಹೊಂದಿದವ, ಹೆಂಡತಿ ಕಡಿಮೆ ವಿಕಾಸ ಹೊಂದಿದ ಆತ್ಮಗಳಿದ್ರೆ ಅಲ್ಲಿ ಹೆಚ್ಚಿನ ಪಾಠಗಳು ಅವ್ರಿಗೆ ಸಿಗ್ತಾವ ಅಂತ ಹೇಳ್ತಾರ.
ಹೆಚ್ಚು ಕಷ್ಟ ಇದ್ದಲ್ಲಿ, ದುಃಖ ಇದ್ದಲ್ಲಿ, ತೊಂದರೆ ಇದ್ದಲ್ಲಿನೇ ಹೆಚ್ಚಿನ ಒಂದು ಅನುಭವಗಳು ಆಗ್ತಾವು. ಸುಖಿ ಜೀವನ ಇತ್ತು ಅಂತಂದ್ರೆ ಅಲ್ಲಿ ಹೆಚ್ಚಿನ ಅನುಭವಗಳು ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಜ ಮೇಡಮ್. ಹೌದು. ಆತ್ಮಕ್ಕೂ ಈ ಅನುಭವಗಳ ಪಡಿಲಿಕ್ಕೆ ಅಂತ ಹೇಳಿ ಭೂಮಿಗೆ ಬರ್ತಾವ. ಭೂಮಿಗೆ ಬರ್ತಾವ, ಆತ್ಮ ಅನುಭವ ಪಡಿಲಿಕ್ಕಂತೆ ಭೂಮಿಗೆ ಬಂದಿರೋದು. ಅದಕ್ಕೆ ಚಾಲೆಂಜಸ್ ಗಳನ್ನ ತಗೊಂಡೇ ಬರ್ತಾರ ಒಂದೊಂದ್ಸರಿ. ತಗೊಂಡೆ ನಮ್ಗೆ ಏನ್ ಬೇಕು ಅನ್ನೋದ್ ನಾವ್ ಪಡ್ಕೊಂಡೆ ನಾವು ಅದನ್ನೇ ನಾವೇ ನಿಶ್ಚಿತ ಮಾಡ್ಕೊಂಡ್ ಬಂದಿರೋದು. ಈಗ ದುಃಖ ಬಂದಿದೆ ಅಂತ ಚಿಂತೆ ಮಾಡಿದಾಗ ಅರ್ಥ ಇಲ್ಲ. ಇಲ್ಲ ಇಲ್ಲ ಇಲ್ಲ. ದುಃಖ ಬಂದಷ್ಟು ಈಗ ಇದು ಕಷ್ಟ ಅದಂದ್ರೆ ಬಹುಶಃ ಮುಂದೆ ಏನೋ ಒಳ್ಳೇದಿರ್ಬೇಕು, ಇದನ್ನ ಪಾರ್ ಮಾಡಿ ಹೋಗ್ಬೇಕು ಆಮೇಲೆ. ಇವ್ರು ಇದ್ರೊಳಗ್ ಸೀತಾಯಣದೊಳಗ್ ಹೇಳ್ತಾರ ನೋಡ್ರಿ, ಪ್ರತಿಯೊಂದು ಏನ್ ನಮ್ಮ ಜೀವನದಾಗ ಘಟಿಸ್ತದ, ಪ್ರತಿಯೊಂದು ಕೆಟ್ಟದ್ದೇನಾಗ್ತದ ಅದ್ರ ಮುಂದೆ ಒಂದು ಒಳ್ಳೇದಾಗ್ತದ ಅಂತಕ್ಕಂಥ ಒಂದು ಸಂಗತಿ ಅದ ಅಂತ ಹೇಳ್ತಾರ ನೋಡ್ರಿ. ಅದು ನಿಸರ್ಗ ಯೂನಿವರ್ಸ್ ನಿಯಮನೂ ಹಾಗೆ ಇದೆ. ಕತ್ಲೆ ಆದ್ಮೇಲೆ ಬೆಳಕು. ಯೂನಿವರ್ಸ್ ನಿಯಮನೇ ಹಾಗೆ ಇದೆ. ಇದು ಆತ್ಮದ ಪಯಣ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ ಮೇಡಮ್. ಏನ್ ಕಷ್ಟ ಇಲ್ರಿ ಮೇಡಮ್, ಏನ್ ಕಷ್ಟ ಇಲ್ಲ. ಒಂಥರ ಕನ್ಫ್ಯೂಸ್ ಆಗ್ತದ್ರಿ, ಒಂದೊಂದ್ಸಲ ಅರ್ಥ ಆದಂಗ ಬಾಳ ಸರಳ ಅನಿಸ್ತದ. ಸರಳ ಅನಿಸ್ತದ. ಅಂದ್ರೆ ಹೆಚ್ಚು ಕಡಿಮೆ ಅಲ್ಲಿ ಇಲ್ಲಿ ಇದ್ದಂಗೆ ಅಲ್ಲಿನೂ ಅದ. ಬಹಳ ಇಷ್ಟೇ ಇಲ್ಲಿಕ್ಕಿಂತ ಆರಾಮದ ಅಲ್ಲಿ ಲೈಫ್. ಇಷ್ಟೇ ಸ್ವಲ್ಪ ರೆಗ್ಯುಲರ್ ಭೌತಿಕ ಇದಕ್ಕಿಂತನೂ ಸ್ವಲ್ಪ ಹೆಚ್ಚಿನ ಆಸಕ್ತಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಅಲ್ಲಿನೂ ನಾವು ಸುಖದಿಂದ ಇರ್ಲಿಕ್ಕೆ ಸಾಧ್ಯದ, ಸಾಕಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯದ. ಎಸ್ಪೆಷಲಿ ಸಂಗೀತಗಾರರಿಗೆ, ಕಲಾವಿದರಿಗೆ, ಸಾಹಿತಿಗಳಿಗೆ, ಧ್ಯಾನಿಗಳಿಗೆ, ಅವರೆಲ್ಲರಿಗೂ ವಿಪುಲವಾದ ಅವಕಾಶಗಳು. ಧ್ಯಾನಿಗಳಿಗಂತೂ ನೇರವಾಗಿ ಅಲ್ಲಿ ಸೇವೆ ಮಾಡೋ ಅವಕಾಶಗಳು ಸಿಗ್ತಾವ್ರಿ ಮೇಡಮ್. ಆತ್ಮಗಳ ಸೇವೆ, ಭೂಮಿಯ ಮೇಲೆ ಇರ್ತಕ್ಕಂಥ ಆತ್ಮಗಳ ಉದ್ಧಾರ ಮಾಡ್ತಕ್ಕಂಥ ಒಂದು ಕೆಲಸ ಅಲ್ಲಿ ಸಿಗ್ತದೆ ನೇರವಾಗಿ ಧ್ಯಾನಿಗಳು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಮೊದಲೆಲ್ಲ ಅಜ್ಜಿಗಳ ಕತೆ ಹೇಳ್ತಿದ್ರು ಗೊತ್ತಾ? ಅಜ್ಜಿಗಳ ಕತೆ ಹೇಳ್ತಿದ್ರು, ಕಲ್ಪನಾ ಕತೆಗಳನ್ನ. ಹೀಗಿತ್ತೇನು ಅನ್ಕೊಳ್ತಾ ಇದ್ದೀವಲ್ಲ ನಾವು. ಹೌದೌದೌದು. ಅವ್ ಕತೆಗಳೆಲ್ಲ ಸುಮ್ಮನೆ ಬರ್ಲಿಲ್ಲ. ಅಧ್ಯಾತ್ಮ ಬೇಸ್ ಮೇಲೆ ಅವರೆಲ್ಲ ಹಿರಿಯರ ಕತೆ ಹೇಳ್ತಾ ಇದ್ರು. ಹೌದೌದು. ಈಗ ಅವೆಲ್ಲ ಹೋಗ್ಯಾವ್ರ. ನಾವೇನ್ ಸಣ್ಣ ಪುಟ್ಟ ಒಂದ್ ಸ್ವಲ್ಪ ಕೇಳಿವಿ. ಈಗಿನ ಮಕ್ಳಿಗೆ ಅಂತ ಕತೆಗಳು ಸಿಗದೇ ಇಲ್ಲ. ಅವೆಲ್ಲ ಅಧ್ಯಾತ್ಮದ ಬೇಸ್ ಮೇಲೆ ಅವತ್ತಿನ ಜನ ಕತೆಗಳನ್ನ ಹೇಳ್ತಿದ್ರು. ಈಗೆಲ್ಲ ಮರೆಯಾಗಿದಾವ ಅವ. ಅಲ್ಲಿ ನಮಗೇನು ಇರೋದಿಲ್ಲ, ಅಲ್ಲಿ ಯಾವ ಕಷ್ಟ ಇರೋದಿಲ್ಲ, ಎಲ್ಲಾ ಬೆಳಿದ್ದೆಲ್ಲ ಸಿಗ್ತಿರ್ತದ. ಆರಾಮಾಗಿ ನಾವು ಪಡ್ಕೊಳ್ತಿರ್ತಿವಿ ಎಲ್ಲ. ಆರಾಮಾಗಿ ನಾವು ಅನುಭವಿಸ್ತಿರ್ತಿವಿ. ನಾವ್ ಏನ್ ಮಾಡ್ಬೇಕೋ ಸಾಧನೆಯಲ್ಲಿ ಮಾಡ್ಲಿಕ್ಕೆ ನಮ್ಗೆ ಎಲ್ಲಾ ಸಾಧ್ಯತೆಗಳಿರ್ತಾವ. ನಮಗ್ ಗೊತ್ತಿಲ್ಲ. ನಮ್ಗೆ ಆವಾಗ ಆತ್ಮಕ್ ಏನ್ ಅನಿಸ್ತದ, ಭೂಮಿ ಮೇಲೆ ಏನದ ಅನುಭವಿಸ್ಬೇಕು ನಾವು. ನಾನು ಕಷ್ಟ ಅನುಭವಿಸ್ಬೇಕು. ಎಂತ ಕಷ್ಟ ಅಂದ್ರೆ ಎಂತದ್ ಇರ್ತದ ಭೂಮಿ ಮೇಲೆ. ಏನದ, ನಾ ಇದು ದುಃಖ ಅನುಭವಿಸ್ಬೇಕು. ದುಃಖ ಅಂದ್ರೆ ಏನು, ಇದನ್ನ ಮೊದಲು ಅನುಭವಿಸಿದ್ದೆಲ್ಲ ನೆನಪು ಹೋಗಿರ್ತದ ಅಲ್ಲಿ. ಇಲ್ಲಿ ಅನುಭವಿಸಿದ್ದೆಲ್ಲ ನೆನಪು ಹೋಗಿರ್ತದ. ನೆನಪಿದ್ರೆ ಮತ್ತೆ ಯಾರು ಬರಂಗಿಲ್ಲ ಇಲ್ಲಿ. ಹಿಂದಿಂದು ಮುಂದಿಂದು ಏನೋ ನೆನಪಿರಂಗಿಲ್ರಿ. ನೆನಪಿರಂಗಿಲ್ಲ. ನಾ ದುಃಖದಲ್ಲಿ ಬರ್ಬೇಕು, ದುಃಖದಲ್ಲಿ ಹುಟ್ಟಬೇಕು, ದುಃಖ ಅನುಭವಿಸ್ಬೇಕು ಅಂತ ಬೇಡ್ಕೊಂಡೇ ಅದು ಬರ್ತದ. ಹೌದಾ? ಹಂಗೆ ಇರ್ತದ. ಓಕೆ ಮೇಡಮ್, ಥ್ಯಾಂಕ್ ಯು. ಕೆಲವೊಂದ್ ಮಾತುಗಳು ನೋಡ್ತೀನಿ, ನಾವ್ ಆಡಿದಂಗ ಹೆಂಗ್ ಮುಂದ್ ಆಡ್ಬೇಕಲ್ಲ ಹಂಗೆ ಆಡ್ತಿರ್ತೀವಿ ನಾವು. ಕೆಲವೊಂದು ಅವೆಲ್ಲಾ ಎಂತದ ಇದು ನೇಮ ನಿರ್ಧಾರವಾಗಿ ಮಾತಾಡ್ತಿರಲ್ಲ. ಮತ್ತೀಗ ಭವಿಷ್ಯ ಈಗೆಲ್ಲಾ ನೋಡ್ರಿ, ಈಗ ಕೋಡಿ ಮಠದವರು ಇವರೆಲ್ಲಾ ಕೆಲವೊಂದ್ ಸ್ವಾಮೀಜಿಗಳು ಏನ್ ಆಡ್ತಾರಲ್ಲ, ಮುಂದೆ ನಡೀತಕ್ಕಂಥವ್ ಇರ್ತಾವ. ಅವರೆಲ್ಲಾ ಅದನ್ನ ಅನುಭವಿಸಿದ್ದೆ, ಅದು ಅವ್ರು ಪಡ್ಕೊಂಡಿದ್ ಜ್ಞಾನದಿಂದಾನೆ. ಈಗ ನಾವು ಹೆಚ್ಚಿನ ಜ್ಞಾನವನ್ನ ಸೂಚನೆಗಳು ಸಿಕ್ಕಿರ್ತಾವ. ಧ್ಯಾನ ಮಾಡಿದ್ರೆ ಅಂತ ಮುನ್ಸೂಚನೆಗಳನ್ನ ಪಡ್ಕೊಳ್ಳಿಕ್ಕೆ ನಮ್ ಮುಂದೆ ಸಾಧ್ಯ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಓಕೆ.